ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ಯತ್ತಜೋ ಅಖಂಡಗುಣೋರುಮಂಡಲಃ ತತೋದಿದೋ ಜ್ಞಾನಮರೀಚಿನಾಳಿ ಸ್ವಭಕ್ತಹರ್ತೋ ಚ ತಮೋ ನಿಯಂತ ವ್ಯಾಸಾವತಾರೋ ಋಣಾತ್ಮಭಾಸ್ಕರಃ. ಓಂ ಜಯತ್ತಜೋ ಅಕ್ಷೀಣಸುಗಾತ್ಮಬಿಂಬಃ ತ್ವಚ್ಚರ್ಯಕಾಂತಿಪ್ರದಿದತ್ಸದೋದಿತಃ ಸ್ವಭಕ್ತಃ ಸಂತಾವದೃಷ್ಟಾಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಓಂ ಜಗತ್ತಜೋ ಸಂಗಾರ್ಬಲಾಂಬುಗೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ. ಜಯತಿ ಹರಿಚಿಂತಯಃ ಸರ್ವದೇವೈಕ್ಯವಂದ್ಯಃ ಪರಮರುವಿಶ್ವಾಸಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸ್ಯ ನಯನೋಸು ಶ್ರೀಪತಿರ್ಮಾನದೋ ನಃ. ಕುಲಸ್ವಾಮಿ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭವ್ಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾದ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುಲಂ ಭಜೆ ತಾಪತ್ರಯಾಪಹಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಯಾಃ ವನಿ ಮಹಾಃ. ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲದ ಕೃಷ್ಣೇಷ್ಠ ಭಗವನ್. ನಮಃ ಶ್ರೀಮನ್ ಮಧ್ವಪ್ರಜಸುರುಷಣ್ಣೋ ಜಯ ಜಯ. ತಮೋ ನಮನ್ನಾಮದಿತಿಯೋ ಭೀಮಯೋ ಚ ಪೂರ್ಣಪ್ರಜ್ಞಾತಿಥೇಯಸ್ತು ಭಗವತ್ಕಾರ್ಯಸಾಧಕಃ. ಪೂರ್ವಾಧಿಧ್ವಾಂತರವಯೇ ವಿಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ದತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಭಿಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ದುಃಖಂಚಿತ ಮನೋರಥಾಃ. ಸರ್ವ ಮಧ್ವ ಯದಿ ಪರಂಪರೆಗೆ ನಮೋ ನಮಃ. ಓಂ ಜನ್ಮಾತಸ್ಯ ಯದೋನ್ವಯಾದಿತರಶ್ಚಾರ್ಥೇಷು ವೈಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಕೃತ್ಯಂ ದ್ವೈಪಾಯನೋ ವಿರಗಕಾತರಃ ಜುಹಾವ. ಪುತ್ರೇತಿ ತನ್ಮಯತಯಾ ನೇತಸ್ತ್ವಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತದೃಶಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್. ಅಸ್ಯ ಬ್ರಹ್ಮ ರುದ್ರ ಪ್ರಭುರುದಿ ಸುರನರತ್ ವೀಸಸತ್ಪುತ್ರಾತ್ಮಕಸ್ಯ. ವಿಷ್ಣೋರಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವಿಪೇತಃ. ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮತ್ ಚಿಂತಯೇಂತಂ ಮಹಾಂತಂ. ನಿಗಮ ಕಲ್ಪತರೋಗಲಿತಂ ಫಲಂ ಸುಖಮುಖಾಧಮೃತಧ್ರುವ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಕೋ ರಸಿಕಾ ಭುವಿ ಭಾವುಕಾಃ
ನಾರಾಯಣಂ ನಮಸ್ಕೃತಂ ಚ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಗ್ರಂಥಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಸಂವಾದ ನೋಡ್ತಾ ಇದ್ವಿ. ಹಿರಣ್ಯಕಶಿಪು ಅವ ನಡೆಸ್ತಾ ಇರುವ ಪಾಠಶಾಲೆಯಲ್ಲಿ ಧರ್ಮ, ಅರ್ಥ, ಕಾಮ ಈ 3 ವಿಧವಾದ ಪಾಠಗಳು ಮಾತ್ರ ಇದೆ. ಕಾಮ ಇದು ಮೋಕ್ಷಕ್ಕೆ ವಿಧಾನ, ಮೋಕ್ಷಕ್ಕೆ ಸಾಧನೆಗಳು, ಪರಮಾತ್ಮ ಸರ್ವೋತ್ತಮತ್ವ, ಅವರ ಭಕ್ತಿಯಿಂದವೇ ಮೋಕ್ಷ ಇತ್ಯಾದಿಗಳು ಯಾವುದೂ ಇಲ್ಲದೆ ಹಿರಣ್ಯಕಶಿಪು ಒಬ್ಬನೇ ಸರ್ವೋತ್ತಮನಾಗಿದ್ದಾನ. ಅವನಿಗೆ ಪೂಜೆ ಪುನಸ್ಕಾರ, ಅವನಿಗೆ ಹೋಮ ಹವನಗಳು ನಡಿಬೇಕು ಅಂತೇಳಿ ಅವ ಅಪ್ಪಣೆಯಂತೆ ನಡೀತಾ ಇದೆ. ಆದರೂ ಚಂಡಾಮರ್ಕರ ಗುರುಗಳ ಮಾತನ್ನು ಕೇಳದೆ ಇವ ಸ್ವಭಾವತಃ ಹರಿಭಕ್ತಿ ಇರೋದ್ರಿಂದ ಈ ರೀತಿಯಲ್ಲಿ ಆ ಬಾಲಕರಿಗೆ ಅನಂತವಾದ ಭಗವಂತನ ಗುಣಗಳನ್ನು ವರ್ಣನೆ ಮಾಡಿ ಮೋಕ್ಷಕ್ಕೆ ಕಾರಣವಾದದ್ದು ಪರಮಾತ್ಮನಲ್ಲಿ ಭಕ್ತಿ ಮತ್ತು ಶ್ರವಣ ಮೊದಲಾದ ನವವಿಧ ಭಕ್ತಿಯನ್ನು ಮಾಡಬೇಕು ಹಾಗಂತೇಳಿ ಪಾಠ ಎಲ್ಲ ಮಾಡ್ತಾ ಇರುವಾಗ ಈ ರೀತಿಯಲ್ಲಿ ನಿನಗೆ ಯಾರು ಹೇಳಿದ್ದು? ಯಾಕಂದರೆ ನಮ್ಮ ಗುರುಗಳು ಏನು ಪಾಠ ಮಾಡಿಲ್ವೋ ಅದನ್ನು ನೀವಾಗ ನಮಗೆ ಪಾಠ ಮಾಡ್ತಾ ಇದ್ದಿ. ಪ್ರಹ್ಲಾದರಾಜರು ವಾಯುದೇವರ ಆವೇಶ ಉಳ್ಳವರು ಅಂತ ನಿನ್ನೆ ನೋಡಿದ್ವಿ. ಅಂಥ ವಾಯುದೇವರ ಆವೇಶ ಉಳ್ಳವರು ಈ ದೈತ್ಯ ಬಾಲಕರಿಗೆ ಪಾಠ ಮಾಡಬಾರ್ದು, ಯಥಾರ್ಥ ಜ್ಞಾನ ಬೋಧನೆ ಕೊಡಲೇಬಾರದು. ಇದು ರಹಸ್ಯವಾದದ್ದು, ಅತ್ಯಂತ ರಹಸ್ಯವಾದದ್ದು. ಭಗವಂತನ ಸರ್ವೋತ್ಮತ್ವ, ಸಕಲ ಅನಂತ ಕಲ್ಯಾಣ ಗುಣ ಪರಿಪೂರ್ತ್ವ, ದೋಷತ್ವ ಊರ್ವತ್ವ ಆಗಿರುವಾಗ ಇಂಥ ಒಂದು ಪಾಠವನ್ನು ಇವರಿಗೆ ಮಾಡಿದ್ದಾರೆ ತಪ್ಪಿಲ್ಲವ ಅಂದರೆ ಅಲ್ಲಿ ಬ್ರಹ್ಮದೇವರ ಶಾಪದಿಂದ ಬ್ರಹ್ಮಲೋಕದಲ್ಲಿ ಸೇವಕರಾಗಿರುವ ಶಂಕುಕರ್ಣ ದೇವತೆಯ ಪ್ರಹ್ಲಾದರಾಜರೇ ಹುಟ್ಟಿರೋದು. ಅಂದರೆ ದೇವತೆಗಳು ಕೂಡ ಒಂದು ಕಾಲೇಜು ನಡೀತಾ ಇದೆ. ಆ ಕ್ಲಾಸ್ ರೂಮಲ್ಲಿ ಕೆಲವರು ಏನು ಮಾಡ್ತಾರೆ, ಒಬ್ಬನ ಕಳಿಸ್ತಾರೆ, ಅವನ ಫ್ರೆಂಡೆಲ್ಲ ಹೊರಡ ಹೋಗ್ತಾರೆ. ಅವ ಏನೋ ಪಾಠ ಕೇಳಿಲ್ಲ, ಏನೋ ತಪ್ಪು ಮಾಡಿದ್ದಾನ, ಗೆಟ್ ಔಟ್ ಅಂತ ಕಳಿಸ್ತಾರೆ. ಆ ರೀತಿಯಲ್ಲಿ ಅವನ ಫ್ರೆಂಡು ಬೆನ್ನೆತ್ತಿ ನಾವು ಹೋಗ್ತೀವಿ ಸರ್ ಅಂತ ಕೊಟ್ಟೋಗ್ತಾರೆ. ಇದೇ ರೀತಿಯಲ್ಲಿ ಕೆಲವರು ಅವರ ಒಂದು ಹೊರಗ ತಾಳದೆ ನಾವು ಹೋಗ್ತೀವಿ ಅಂತ ಕೇಳಿರ್ಬೋದು. ಇದು ಎಲ್ಲಿ ಪುರಾಣದಲ್ಲಿಲ್ಲ, ಆದರೆ ಇಲ್ಲಿ ಒಂದು ಬರುವ ವಿಷಯ. ಇವರೆಲ್ಲ ಶಾಪವಶಾತು ಅಥವಾ ಒಂದು ಏನೋ ಮನ ವಿಕಾರದಿಂದ ಈ ರೀತಿಯಲ್ಲಿ ದೈತ್ಯ ಬಾಲಕರಾಗಿ ಹುಟ್ಟಿದ್ದಾರೆ. ಆದರೆ ಇಂಥ ಪ್ರಹ್ಲಾದ ರಾಜರಿಗೆ ಶಿಷ್ಯರಾಗುವ ಒಂದು ಮಹತ್ವ, ಒಂದು ತಗುದಿ, ಒಂದು ಕೆಪಾಸಿಟಿ ಅವರಿಗೆ ಬಂದಿದ್ದು. ಅವರಿಗೆ ಸ್ವರೂಪತಃ ದೇವ ಸ್ವಭಾವ ಇದೆ ಅಥವಾ ಅವೆಲ್ಲ ಪರಮಾತ್ಮನ ಜ್ಞಾನಿಗಳವರು. ಅದು ಏನೋ ಒಂದು ಪ್ರಾರಬ್ಧವಸಾತ್ ಮತ್ತು ದೇವತೆಗಳ ಶಾಪ ಇತ್ಯಾದಿಗಳಿಂದ ಅವರು ಕೂಡ ಬೆನ್ನಟ್ಟಿ ಬಂದಿರ್ಬೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಾತನ್ನು ಕೇಳಿ ನಾನು ನಿಜವೇ ಹೇಳ್ತಾ ಇದ್ದೀನಿ ಹಾಗಂತ ಹೇಳುವಾಗ, ಇದು ನಿನಗೆ ಯಾರು ಹೇಳಿದ್ದು? ನಾವು ಕೇಳೇ ಇಲ್ಲ ಅಲ್ಲ ಇಂಥ ಪಾಠ, ಚಂಡಾಮರ್ಕರು ಇಂಥ ಪಾಠ ಮಾಡಿಲ್ಲ ಹಾಗಂತನ್ನುವಾಗ, ನನ್ನ ತಾಯಿ ಹೊಟ್ಟೆ ಒಳಗೆ ಇರುವಾಗ ನನ್ನ ಅಪ್ಪ ತಪಸ್ಸಿಗೆ ಹೋಗಿರುವ ಕಾಲಕ್ಕೆ ದೇವತೆಗಳು ಬಂದು ನಮ್ಮ ಅಮ್ಮನ ಎಳ್ಕೊಂಡು ಹೋದರು. ಯಾಕಂದರೆ ಇವ ದೈತ್ಯ, ಅವನೇ ಇಷ್ಟು ವರವನ್ನು ಪಡೆದಿದ್ದಾನೆ ಬ್ರಹ್ಮದೇವರಲ್ಲಿ ಸಾಯಬಾರ್ದು ಅಂತ. ಈ ಬಾಲಕ ಹುಟ್ಟಿದ ಅಂದರೆ ಈ ದೈತ್ಯ ಕುಲ ಇನ್ನೂ ಬೆಳೆಯುತ್ತೆ, ಇದನ್ನು ಬೆಳೆಯೋಕ್ಕೆ ಬಿಡಬಾರ್ದು ಹಾಗಂತ ಹೇಳಿ ಆ ಕಯಾದಿಯನ್ನು ಇಂದ್ರದೇವರು ಅಪಹರಣ ಮಾಡ್ತಾರೆ. ಕೊಲ್ಲಬೇಕು ಅಂತ, ಆ ಒಟ್ಟೊಳಗೆ ಇರುವ ಮಗನನ್ನು ಸಾಯಿಸಬೇಕು ಅಂತ. ಅವ್ರು ನಾರದರು ಬರು ತಡೀತಾರೆ. ಭಗವಂತನಲ್ಲಿ ನಾವು ಬೇಡುವಾಗ ಏನು ಅಂತ ಹೇಳಿದ ಭಗವಂತ, ಇವನ್ ಹೊಟ್ಟ ಒಳಗೆ ಹುಟ್ಟುವ ಇವನ ಮಗನನ್ನೇ ದ್ವೇಷ ಮಾಡುವಾಗ ಅವ ನನ್ನಲ್ಲಿ ಭಕ್ತನಾಗಿರ್ತಾನ, ಆವಾಗ ಇವನನ್ನೇ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನ, ಆವಾಗ ಬಾಲಕನ ರಕ್ಷಣೆ ಮಾಡ್ತೀನಿ, ನಾನು ಅವತಾರ ಮಾಡಿ ಹಿರಣ್ಯಾಕ್ಷಶಿಪುವನ್ನು ಕೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀನು ಇಂಥ ಒಂದು ಆವೇಶದಿಂದ ಭಯಭೀತನಾಗಿ ನೀ ಏನು ಮಾಡಬೇಕಾದ್ದಿಲ್ಲ ಅಂತೇಳಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಇಟ್ಕೊಳ್ತಾರೆ. ಆ ಆಶ್ರಮದಲ್ಲಿ ಕಯಾತಿ ದೇವಿಗೆ ಹಿರಣ್ಯಕಶಿಪು ಹೆಂಡತಿಗೆ ಹಲವಾರು ರೀತಿಯಲ್ಲಿ
ಭಗವಂತನ ಸರ್ವತ್ವ ಗುಣಪರಿಪುತ್ವ ಸರ್ವದೋಷತ್ವ ಸರ್ವವ್ಯಾಪ್ತಿತ್ವ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವ ಸರ್ವ ಅಂತರವಿದ್ವ ಸರ್ವ ಶಬ್ದವಾಚ್ಯತ್ವ ಏನೇನೇನೇನು ವಿಷಯಗಳಿದೆಯೋ ಭಾಗವತ ಪುರಾಣಗಳು ಇತ್ಯಾದಿಗಳು ಎಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಆ ಮಗು ಕೇಳ್ತಾ ಇರುತ್ತೆ. ಹೆಂಗಸರು ಪ್ರವಚನ ಮಾತಾಡೋದು ಅರ್ಥ ಹೊಡೆಯೋದು ಹೆಚ್ಚು. ಆಚಾರ್ಯ ಪ್ರವಚನ ಮಾಡ್ರು ಅಂತ ಕೇಳಿದರೆ ಆಚಾರ್ಯ ತುಂಬ ಪ್ರವಚನ ಚೆನ್ನಾಗಿ ಮಾಡಿರು, ಏನು ಮಾಡಿರು ಅದೇನು ನಮಗೆ ಗೊತ್ತಿಲ್ಲ ಅಂತಾರೆ. ಮರುವಿಗೆ ಜಾಸ್ತಿ. ಆದರೆ ಗಂಡಸರು ಸ್ವಲ್ಪ ಯೋಚನೆ ಮಾಡ್ತಾರೆ, ಹೌದು ನಮ್ಮ ಕಟ್ಟ ಬಿದ್ದಿದ್ದೀವಿ, ಕಟ್ಟ ಬೀಳ್ತಾ ಇದ್ದೀವಿ, ಹೆಂಡತಿ ಮಕ್ಕಳು ಎಲ್ಲ ಕಟ್ಕೊಂಡು ಮಾಡಿಕೊಂಡು ನಮಗೆ 70 ವರ್ಷಕ್ಕೆ ಬುದ್ಧಿ ಬಂದು ಏನು ಮಾಡೋದು, ಈ ಬುದ್ಧಿ ನನಗೆ ಯಾವಾಗಲೇ ಇದ್ದರೆ ಸನ್ಯಾಸ ತಗೊತಾ ಇದ್ದೆ ಆ ವಯಸ್ಸಿನಲ್ಲಿ ಅಂತ ಯೋಚನೆ ಮಾಡೋದು ಉಂಟು. ಕಟ್ಟಕ್ಕೆ ಸ್ವಲ್ಪ ಮನಸ್ಸಲ್ಲಿ ಒಂದು ಗಮನ ಇಟ್ಟು ಕೇಳ್ತಾರೆ. ಆದರೆ ಹೆಣ್ಣು ಮಕ್ಕಳು ಪಾಪ ಈ ಕಾಯತು ದೇವಿ ಕೂಡ ಕೇಳಿಲ್ಲ, ಹರಿಕಥೆಯನ್ನು ನಾರದರ ಮುಖಾಂತರ ಕೇಳಿಲ್ಲ. ಪಾಪ ಹೆಣ್ಣು ಮಗು ನಿದ್ರೆ ಬಂತು, ಹೊಟ್ಟೋಗ್ತಾರೆ, ನಿದ್ರೆ ಹೋಗ್ತಾರೆ. ಪ್ರವಚನಕ್ಕೆ ಕೂಡ ಎದ್ದು ಹೊಟ್ಟೋಗ್ತಾರೆ. ಇಲ್ಲಿ ನಿದ್ದೆ ಬಂತು ಪಾಪ ಅವಳಿಗೆ, ಟೈಮ್ ಆಯಿತು ಅಂತ. ಆದರೆ ಈ ಮಗು ನಿದ್ದೆ ಬಂದಿಲ್ಲ. ಈ ನಾರದರ ಉಪದೇಶವನ್ನೆಲ್ಲ ಕೇಳಿ 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 ಭಗವಂತನಲ್ಲಿ ಹೊಟ್ಟ ಒಳಗಿರುವಾಗಲೇ ಸ್ವರೂಪತಃ ಮುಂಚಿತವಾಗಿ ದೇವಸ್ವಭಾವ, ದೇವತಾ ಅವತಾರ. ಇಲ್ಲಿ ಗರ್ಭದಲ್ಲಿ ಹುಟ್ಟಿರೋದು ಅಷ್ಟೇ ಹಿರಣ್ಯಕಶಿಪು ಮಗನಾಗಿ, ದೈತ್ಯ ಬಾಲಕನಾಗಿ. ಆದರೂ ಕೂಡ ಹರಿಭಕ್ತಿ ನಿರಂತರವಾಗಿ ಹೊಟ್ಟ ಒಳಗೆ ಇದ್ದು ಬಂತು. ಅದಕ್ಕಾಗಿ ನಾನು ಕೇಳಿದ್ದು, ನನ್ನ ಗುರುಗಳು ನಾರದರು ಅವರು ಹೇಳಿದ್ದು, ಈ ಚಂಡಾಮರ್ಕರು ನನಗೆ ಪಾಠವೇ ಮಾಡಿಲ್ಲ, ಇವ್ರ ಮಾತನ್ನು ಧಿಕ್ಕರಿಸಿರಿ, ಇವ್ರ ಮಾತನ್ನು ನೀವು ಧಿಕ್ಕರಿಸಬೇಕು, ಇವ್ರ ಗುರುಗಳೇ ಅಲ್ಲ. ಆಗ ಯಾಗ ಋಷಭರ ದೇವರು ಯಾರ್ಯಾರೋ ಭಗವಂತನ ಬಗ್ಗೆ ತಿಳುವಳಿಕೆ ಕೊಟ್ಟಿಲ್ವೋ ಅವ್ರ ಅಪ್ಪ ಇಲ್ಲ, ಅವ್ರ ಅಮ್ಮ ಇಲ್ಲ, ಅವರು ಫ್ರೆಂಡ್ಶಿಪ್ ಇಲ್ಲ, ಅವ್ರ ಫ್ರೆಂಡ್ ಇಲ್ಲ, ಅವ್ರ ಸಖ ಇಲ್ಲ, ಅವ್ರ ಹೆಂಡತಿ ಗಂಡನಿಲ್ಲ, ಗಂಡ ಹೆಂಡತಿ ಇಲ್ಲ. ಯಾಕಂದರೆ ಹರಿಭಕ್ತಿಯನ್ನು ಮಾತ್ರ ಇಬ್ಬರಿಬ್ಬರು ಹಂಚಬೇಕು. ಮಕ್ಕಳಿಗೆ ಅಪ್ಪ ಅಮ್ಮ ಹೇಳಿಕೊಳ್ಳಾಯಿದ್ರೆ ಅವ್ರ ಗುರುಗಳೇ ಅಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ಹೇಗೆ ಹೇಳಿದ್ರು, ಅಂದರೆ ಅವ್ರ ಗುರುಗಳೇ ಇಲ್ಲ, ನೀವು ಧಿಕ್ಕರಿಸಬೇಕು ಹಾಗಂತೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲರೂ ಭಜನೆ ಮಾಡ್ತಾರೆ, ಹೇಳತ್ತಲ್ಲ ಡ್ಯಾನ್ಸ್ ಹಾಕ್ಕೊಂಡು. ಈ ಪ್ರಹ್ಲಾದ ಒಂದು ಸಲ ಅಲೋದು, ಒಂದು ಸಲ ನಗೋದು, ಒಂದು ಸಲ ಕುಣಿದಾಡೋದು, ಒಂದು ಸಲ ಧ್ಯಾನದಲ್ಲಿ ಕೂತ್ಕೊಂಡು ಆ ಪರಮಾತ್ಮನ್ನೇ ಗಮನದಲ್ಲಿ ನೋಡ್ತಾ ಇರೋದು, ಶ್ರವಣ ಮಾಡೋದು, ಓ ಗೋವಿಂದ ನಾರಾಯಣ ಕಿರ್ಚಾಡೋದು. ಇವೆಲ್ಲ ನೋಡಿ ಚಂಡಾಮರ್ಕರು ಇವನಿಂದವೇ ನಾವು ಸಾಯ್ತೀವಿ, ಇವ್ರ ಅಪ್ಪನ ಕೈಯಿಂದ, ಇವ್ರ ಅಪ್ಪನ ಕೈಲೇ ಬಿಟ್ಬಿಡೋಣ ಅಂತೇಳಿ ತಗೊಂಡೋಗಿ ಬಿಡ್ತಾರೆ. ಆದರೆ ಅಲ್ಲಿ ಅವ್ರ ಅಪ್ಪನ ಬಂದು, ಏನಪ್ಪ ಏನು ಹೀಗೆ ಮಾಡ್ತಾ ಇದ್ಯಾ, ನೀನು ತಿದ್ಕೊಳ್ಳೋದಿಲ್ಲ, ನಾನು ಹರಿ ದ್ವೇಷಿಯಾಗಿದ್ದೀನಿ, ನೀ ಹರಿ ಭಕ್ತಿಯಾಗಿದ್ದಿ, ಅದಕ್ಕಾಗಿ ನಿನ್ನ ಹರಿ ಬಂದು ನಿನ್ನ ಯಾಗ ಬಂದು ಕಾಪಾಡ್ತಾನಂತ ನೋಡೋಣ. ನೀನು ನಿನ್ನ ಹರಿ ಎಲ್ಲಿದ್ದಾನ ಬರಲಿ, ನಾನು ಹರಿ ಎಲ್ಲ ಕಡೆಯೂ ಇದ್ದಾನ. ಇಲ್ಲ, ಅವ ಇರುವ ವೈಕುಂಠ ಲೋಕಕ್ಕೆ ಹೋಗಿದ್ದೆ, ನಾನು ಅಲ್ಲಿ ನೋಡೋಕ್ಕೆ ಆಗಿಲ್ಲ, ನಾನು ಬರ್ತೀನಿ ಅಂತ ಯಾರೋ ವಿಷಯ ಮುಟ್ಬಿಟ್ಟಿದ್ದಾರೆ ಅವನಿಗೆ. ಆ ವಿಷಯವನ್ನು ತಿಳಿದು ಅವ ಕಣ್ಣಿಗೆ ಕಾಣಾಗಿ ಓಡಿ ಹೋಗಿದ್ದ. ಅವೊಂದು ಏಡಿ, ಅವ ನಾರಾಯಣ. ಈ ನಾರಾಯಣ ನಾರಾಯಣ ಅಂತ ಹೇಳ್ತಿಲ್ವಾ, ಆ ನಾರಾಯಣ ಏಡಿ. ನಾನು ಹೋಗಿದ್ದೆ, ಅವನ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಲ್ಲ, ಎಲ್ಲ ಕಡೆ ಇರೋದ್ರಿಂದ ಒಂದು ಕಡೆ ಆಗಿರೋಕ್ಕೆ ಸಾಧ್ಯ. ಅಲ್ಲಿಯೂ ಇದ್ದಾನ, ತದ್ದೂರೇ ತದ್ವಂತಿಕೆ, ಅವನು ದೂರದಲ್ಲಿದ್ದಾನ, ಹತ್ತಿರ ಇದ್ದಾನ. ಅದೆಲ್ಲ ಬಿಡು, ನಮ್ಮಲ್ಲಿದ್ದಾನೆ, ನಮ್ಮನ್ನು ಪೂರ್ತಿ ವ್ಯಾಪ್ತನಾಗಿದ್ದಾನ. ಅಷ್ಟು ಬೇಡ, ಎಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನ ಅಂತ ಕೇಳುವಾಗ ಎಲ್ಲ ಉತ್ತರ ಕೊಡ್ತಾ ಇದ್ದಾನ. ಹೀಗೆ ನಾರದರು ಹೇಳ್ತಾ ಇದ್ದಾರೆ ಕಥೆಯಲ್ಲಿ. ಹಿರಣ್ಯಕಶಿಪು ಈಗ ಆರ್ಭಟಿಸಿ ಆ ಸಿಂಹಾಸನದಿಂದ ಇಳಿದು ಖಡ್ಗವನ್ನು ಹಿಡಿದು ರೋಷದಿಂದ ಮಹಾಭಾಗವನ್ನು ಕೊಳ್ಳಬೇಕು ಬರುತ್ತಾ ಮುಟ್ಟಿಯಿಂದ ಆ ಸ್ತಂಭವನ್ನು ಗುದ್ದಿದನು. ಹಾಗಂತೇಳಿ ಬರೀ ಮುಟ್ಟಿಯಿಂದ ಒಂದು ಸಲ ಗುತ್ತಾನ, ತನ್ನ ಆಯುಧದಿಂದ ಗುತ್ತಾನ. ತಕ್ಷಣವೇ ಆ ಸ್ತಂಭದಿಂದ ಬ್ರಹ್ಮಾಂಡ ಕಟಾಕವೇ ಭೇದಿಸುವಂತೆ ಅತಿ ಭಯಂಕರ ಧ್ವನಿಯು ಹೊರಹೊಮ್ಮಿತು. ಆಗ ಬ್ರಹ್ಮಾದಿಗಳು ಪ್ರಳಯ ಕಾಲವೇ ಸಮೀಪಿಸಿತೆಂದು ದಿಗ್ಭ್ರಾಂತರಾಗಿದ್ದಾರೆ. ದೈತ್ಯನಿಗೂ ಕೂಡ ಆ ಶಬ್ದವು ಭಯವನ್ನು ಉಂಟು ಮಾಡಿದೆ. ಅಷ್ಟೊಂದು ಭಯಂಕರ ಒಂದು ಬಾಮ್ ಹಾಕಿರೆ ಎಷ್ಟು ಒಂದು ಶಬ್ದ ಭಯ ಎಲ್ಲ ಭಯ ಬೀಳ್ತಾರೋ ಆ ಥರ ಒಂದು ದೊಡ್ಡ ಶಬ್ದ ಅಲ್ಲಿ ಬೀಳ್ತಾ ಇದೆ. ಅದು ಯಾರೆಂದು ಬಂದಿತು ಎಂದು ತಿಳಿಲಿಲ್ಲ. ಎಲ್ಲಿಂದ ಬರ್ತಾ ಇದೆ ಆ ಶಬ್ದ, ಹೇಗೆ ಬರ್ತಾ ಇದೆ ಹಾಗಂತ ಎಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿ ಭಯಭೀತರಾಗಿ ಎದೆ ಡಬ 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 ಅಂತ ಹೊಡಿತಾ ಇದೆ. ಆ ದೈತ್ಯನ ಪರಿವಾರ
ಜನಕರ ಎದೆಯೊಡೆಯ ಹೊಡೆದರು. ಆಗ ನರಸಿಂಹನು ತನ್ನ ಭೃತ್ಯನಾದ ಪ್ರಹ್ಲಾದನ ವಚನವನ್ನು ನಡೆಸಿಕೊಡಲು ಆ ಸ್ತಂಭದಿಂದ ಕೇವಲ ಮೃಗವಲ್ಲದೆ ನರವಲ್ಲದೆ ಹಾಗೂ ಮೃಗವೂ ಆದ ನರವೂ ಆದ ಅದ್ಭುತ ರೂಪದಿಂದ ಪ್ರದರ್ಶಾವನು ಸತ್ಯಂ ದದಾತು ಬ್ರಹ್ಮೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಸ್ತಂಭದಿಂದ ಬಂದಿರುವ ನರಸಿಂಹದೇವರು ಮೃತ್ಯು ಮತ್ತು ಅಪಮೃತ್ಯುವಿಂದ ನಮ್ಮನ್ನು ಕಾಪಾಡಲಿ ಅಂತ ಈ ಕಾಲಕ್ಕೆ ಬೇಡಿಕೊಂಡು ಆ ಸತ್ಯಂ ವಿಧಾತು ನಿಜವೃದ್ಧ ಭಾಷಿತಂ ಅಂತೇಳಿ ಈ ಭಾಗವತದಲ್ಲಿ ಒಂದು ವಚನ ಬರುತ್ತೆ. ಏನೆಂದರೆ ಅಲ್ಲಿ ಯಾಕೆ ಅವತಾರ ಮಾಡಿದ ನರಸಿಂಹದೇವರು ಅಂತ ಕೇಳಿದರೆ, ನನ್ನನ್ನು ಅನನ್ಯ ಭಾವದಿಂದ ಭಜಿಸುವ ಭಕ್ತರ ಯೋಗಕ್ಷೇಮವನ್ನು ನಾನು ಒಗಿಸುವೆನು, ಹಾಗೂ ನನ್ನ ಭಕ್ತನು ಎಂದಿಗೂ ನಾಶ ಹೊಂದುವುದಿಲ್ಲ. ಹಾಗಂತ ದೇವತೆಗಳಿಗೆ ವರ ಕೊಟ್ಟಿದ್ದ. ಆ ಮಾತು ಸತ್ಯವನ್ನಾಗಿ ಮಾಡುವುದಕ್ಕಾಗಿ ಭಗವಂತ ಬಂದಿದ್ದಾನ. ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ, ನಿಜವೇ ಸತ್ಯ. ಬ್ರಹ್ಮ ಸೃಷ್ಟಿಸಿದ ಜೀವರೇ ಮೊದಲಾದವರಿಂದ ನನ್ನ ಸಾವು ಬರಬಾರದು ಹಾಗಂತ ಕೇಳಿದ. ಬ್ರಹ್ಮದೇವರು ಸರಿ ಅಂತ ಹೇಳಿದ್ದಾರೆ. ಬ್ರಹ್ಮದೇವರಿಂದ ಭಗವಂತ ಸೃಷ್ಟಿ ಆಗಿಲ್ಲ, ಸರ್ವೋತ್ತಮ ಅಂತ ಇದರಿಂದ ಬ್ರಹ್ಮದೇವರಿಗೆ ಅಪ್ಪ ಹಾಗಂತೇಳಿ ಈ ಬ್ರಹ್ಮದೇವರಿಗೆ ಅಪ್ಪ ನರಸಿಂಹದೇವರು. ಈಗ ಬ್ರಹ್ಮದೇವರಿಂದ ಸೃಷ್ಟಿ ಮಾಡಲ್ಪಡುವ ವಸ್ತುಗಳಿಂದ, ಬ್ರಹ್ಮದೇವ ಸೃಷ್ಟಿ ಮಾಡಿದ ದೇವತೆಗಳಿಂದ, ಬ್ರಹ್ಮದೇವರೇ ಸೃಷ್ಟಿ ಮಾಡಿರುವ ಇದರ ಪದಾರ್ಥಗಳಿಂದ ನನ್ನ ಸಾವು ಬರಬಾರದು ಅಂತ ಕೇಳಿದ ಅಲ್ವಾ. ಆ ರೀತಿಯಲ್ಲಿ ಭಗವಂತನಿಂದ ಬ್ರಹ್ಮದೇವರಿಂದ ಸೃಷ್ಟಿ ಆಗೇ ಇಲ್ಲ ಭಗವಂತ ಎಂಬುದು ಅದು ನಿಜವಾದ ತತ್ವ. ಅದು ಆ ಸತ್ಯ ನಿರೂಪಣೆ ಮಾಡೋಕ್ಕೆ ಬಂದಿದ್ದಾನ. 3 ಜನ್ಮಗಳಲ್ಲಿ ದೈತ್ಯರಾಗಿ ಹರಿಯಿಂದಲೇ ಸಮೃದ್ಧರಾಗಿ ತಿರುಗಿ ಬನ್ನಿ ಎಂದು ಹೇಳಿದೆ. ಸನಗಾದಿಗಳ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಈ ನರಸಿಂಹದೇವರು ಬಂದಿದ್ದಾನ. ಈ ರೀತಿಯಲ್ಲಿ ಇವರು 3 ಜನ್ಮದಲ್ಲಿ ದ್ವೇಷವನ್ನು ಮಾಡಿರೋ ಮತ್ತು ನನ್ನ ಲೋಕಕ್ಕೆ ಹಿಂತಿರುಗಿ ಬನ್ನಿ ಹಾಗಂತೇಳಿ ಭಗವಂತನೂ ಹೇಳಿದ. ಸನಕಾದಿ ಋಷಿಗಳು ಕೂಡ ಶಾಪವನ್ನು ಕೊಟ್ಟರು, ಕೂಡ ಅದಕ್ಕೆ ವಿಮೋಚನವನ್ನು ಕೊಟ್ಟರು ಇವರು ಬೇಡಿದ್ದಕ್ಕೆ. ಭಗವಂತನ ಬಿಟ್ಟು ನಾವು ಇರೋಕ್ಕೆ ಸಾಧ್ಯ ಇಲ್ಲ, ಇದು ದೈತ್ಯವನ್ನು ಬಿಟ್ಟು ಭಗವಂತನ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲೆಲ್ಲ ನಾನು ಗ್ಯಾರಂಟಿ ಅಂದ್ಕೊಂಡು ನೀವು ತಿರುಗಿ ಬರ್ತೀರಿ ಅಂತ ಹೇಳಿದ. ಆ ನಿಜ ಭಾಷೆ ಏನು ಒಂದು ಸತ್ಯವನ್ನು ಹೇಳಿದನೋ ಆ ವರವನ್ನು ಕೊಡುವುದಕ್ಕಾಗಿ ಸತ್ಯಂ ವಿಧಾತು ನಿಜವೃತ್ತ ಭಾಷಿತಂ, ಆ ಸತ್ಯವನ್ನು ಕಾಪಾಡೋಕ್ಕೆ ಭಗವಂತ ನರಸಿಂಹದೇವರಾಗಿ ಆವಿರ್ಭಾವಗೊಂಡಿದ್ದಾನ. ಈ ಹರಿಯು ಕೂಡ ಶುಕ್ಲಶೋಣಿತ ಪ್ರಭು, ಪ್ರಾಕೃತ ದೇಹ ಅವನಿಗಿಲ್ಲ, ಆನಂದಮಯನಾಗಿದ್ದಾನ ಎಂದು ಹೇಳಿದ ಭಕ್ತರು ಮಾತನ್ನು ಸತ್ಯ ಮಾಡುವುದಕ್ಕಾಗಿ ನರಸಿಂಹದೇವರು ಬಂದಿದ್ದಾನ. ಭಗವಂತ ಇಂಥ ಒಂದು ಆನಂದಮಯವಾಗಿರ್ತಾನ. ಅದು ಮಾತ್ರ ಅಲ್ಲ, ಯಾವ ರೂಪವೂ ಅವನಿಗಿದೆ, ಎಲ್ಲ ಯಾವ ರೂಪ ಬೇಕಾದ್ರೆ ಕೂಡ ತಾಳಿ ಬರುವ ಶಕ್ತಿ ಅವನಲ್ಲಿ ಇದೆ ಹಾಗಂತೇಳಿ ಈಗ ತಾನೇ ಪ್ರಹ್ಲಾದರಾಜರು ಹೇಳಿರು. ನಾವು ಮುಂದೆ ಕಥೆಯೆಲ್ಲ ಕೇಳಿದ್ದೆವು, ಅವನಿಗೆ ರೂಪಕ್ಕೆ ಭೇದ ಇಲ್ಲ ಅಂತ. ಅದನ್ನು ನಿಜ ಮಾಡಲಿಕ್ಕಾಗಿ ಈ ನರಸಿಂಹದೇವರು ಬಂದು ಅವತಾರ ಮಾಡಿದ್ದಾನ. ಪ್ರಹ್ಲಾದನು ಕೂಡ ತನ್ನ ವೃತ್ತಿಯೆಂದರೆ ರಕ್ಷಣೆಗಾಗಿ ಮಾತನಾಡದೆ ಮಾಧವನು ಸರ್ವವ್ಯಾಪಿ ಹಾಗೂ ಸರ್ವೇಶ್ವರನು ಅಪ್ಪನಿಗೆ ಹೇಳಿದ, ಎಲ್ಲಿದ್ದಾನ ವ್ಯಾಪಿ ಎಲ್ಲ ಕಡೆ ಇರ್ತಾನ ಅಂತ ಹೇಳಿದ. ಆ ಮಾತನ್ನು ನಿಜ ಮಾಡಲಿಕ್ಕಾಗಿ ಇಲ್ಲಿದ್ದಾನ, ಅಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಈ ಕಂಬ ಪ್ರತಿಯೊಂದು ಇದ್ದಾನ ಅಂತ ಹೇಳಿದಲ್ಲ. ಆ ಭಕ್ತನ ಮಾತು ಸತ್ಯವಾಗಿದೆ. ಆ ಸತ್ಯ ಇರೋಕ್ಕೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಹಾಗಂತೇಳಿ ಆ ಕಂಬದಿಂದ ಬಂದಿದ್ದಾನ. ಆ ಹಿರಣ್ಯಕಶಿಪುವಾಗಿ ಈ ಸಭಾಸ್ತಂಭದಿಂದ ಪ್ರಕಟ ಆಗಿದ್ದಾನ. ದೊಡ್ಡ ಸಭಾ ಕಂಬ ಇದು. ಆ ಕಂಬದಿಂದ ಪ್ರಕಟನಾದನು. ಹಿರಣ್ಯಕಶಿಪು ಈ ವಿಚಿತ್ರ ಪ್ರಾಣಿ ಯಾವುದು, ನನ್ನನ್ನು ಕೊಲ್ಲಲು ಹರಿಯೇ ಈ ರೂಪದಿಂದ ಬಂದಿರುವೆನೋ ಎಂದು ಹೇಳುತ್ತಾ ಗದೆಯಿಂದ ನರಸಿಂಹನನ್ನು ಒಡೆಯಲು ಬಂದನು. ಗದೆಯಿಂದ ಅವನ ಕೋಪ ಹೇಳ್ತಾನ, ಎಲ್ಲೆಲ್ಲೋ ಹುಡುಕಿದೆ, ನೀನು ಸಿಕ್ಕಿಲ್ಲ, ಶಬಾಷ್, ಇವತ್ತು ನಿನ್ನ ಕೈಲಿ ಸಿಕ್ಕಾಕೊಂಡು ನನ್ನ ಮಗನಿಂದಿವೆ, ನನ್ನ ಮಗನಿಗೆ ಥ್ಯಾಂಕ್ಸ್ ಟು ಸನ್ ಅಂತ ಹೇಳ್ತಾನ. ನನ್ನ ಮಗನಿಗೆ ತುಂಬ ಧನ್ಯವಾದಗಳು, ಯಾಕಂದರೆ ಅವನಿಂದ ತಾನು ನಿನ್ನ ನೋಡೋಕ್ಕಾಯ್ತು. ಎಲ್ಲಿ ಹೋದ್ರೂ ನೀನು ಏಡಿದನ್ನು ಓಡಾಡ್ತಾ ಇದ್ದಿ, ನನ್ನ ಭಯಪಡಿಸೋಣ ಅಂತೇಳಿ ಈ ನರಸಿಂಹ ರೂಪವನ್ನು ತಾಳಿದ್ಯಾ, ಇಂಥ ವಿಚಿತ್ರ ರೂಪದಿಂದ ನಾನು ಭಯಕ್ಕೆ ಬಿಡೋದಿಲ್ಲ,
ನೀ ಕಂಬದಿಂದ ಬಂದ್ರೇನು ಎಲ್ಲಿಂದ ಬಂದ್ರೇನು ಅಂತ ನಿನ್ನ ಸಾಯಿಸೇ ಬಿಡ್ತೀನಿ ಅಂತೇಳಿ ಆ ಗದೆಯಿಂದ ಹೊಡೆಯಕ್ಕೆ ಹೋಗ್ತಾನ. ಆವಾಗ ಪ್ರಹ್ಲಾದರು ಹೇಳ್ತಾನ, ಈಗಲಾದರೂ ಬಾಗಿ ನಮಿಸಿ ಕೊನೆಗಾಲ ನಿನಗೆ ತದ್ದೆ ಹಾಗಂತ ಹೇಳ್ತಾ ಇದ್ದಾನೆ. ನಿನಗೆ ಕೊನೆ ಕಾಲ ಸಮೀಪ ಬಂದಿದೆ, ನೀನು ದಯವಿಟ್ಟು ಈ ಕಾಲದಲ್ಲಿ ಆ ಶರಣಾಗತಿ ಒಂದು ನಮಸ್ಕಾರ ಮಾಡಿ ಬಿಟ್ಬಿಡ್ತಾನ ಅಂತ ಹೇಳ್ತಾನೆ. ಭಗವಂತನ ದೊಡ್ಡ ಗುಣದಲ್ಲಿ ಒಂದು ಶರಣಾಗತಿ ವತ್ಸಲ ಅಂತ ಹೆಸರು ಅವನಿಗೆ. ಯಾರು ಅವನ ಪಾದ ಕಮಲದಲ್ಲಿ ತನ್ನ ಪಾಪಗಳನ್ನ ಹೇಳಿಕೊಂಡು ಶರಣಾಗತಿಯನ್ನು ಹೊಂದುತ್ತಾರೋ ಅವ್ರನ್ನ ಬಿಡ್ತಾನ ಭಗವಂತ, ಕ್ಷಮೆ ಮಾಡ್ತಾನ. ಎಷ್ಟೋ ಕಥೆಯಲ್ಲಿ ನೋಡಿದ್ದೀವಿ ನಾವು, ರಾಮಾಯಣ ಮಹಾಭಾರತ ಎಲ್ಲದಲ್ಲೂ ಕೂಡ. ಆದರೆ ಇವಾಗ ಕ್ಷಮಾಪಣೆ ಕೇಳು ಅಂತ ಹೇಳಿದ್ರು ಕೂಡ ಅವನಿಗೆ ಆ ಬುದ್ಧಿ ಬಂದಿಲ್ಲ. ಅದಕ್ಕಾಗಿ ಅವ ಏನು ಮಾಡ್ತಾನ, ಜಗಳ ಆಡ್ತಾನ. ಈ ಮಾತನ್ನು ಲೆಕ್ಕಿಸದೆ ದೈತ್ಯ ಏನು ಮಾಡ್ತಾನ, ನರಹರಿಯನ್ನು ಹೊಡೆದನು. ಹಾಗಂತೇಳಿ ನಾರದ ಋಷಿ ಕಥೆಯನ್ನು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ಆ ದೈತ್ಯನು ತನ್ನ ಹೊಸರಿ ತಪ್ಪಿಸಿಕೊಂಡು ಯುದ್ಧಕ್ಕೆ ನಿಂತಿದ್ದಾನ. ಚಂದ್ರಾದಿ ದೇವತೆಗಳು ಇದನ್ನು ನೋಡಿ ಭಯದಿಂದ ಮೋಡಗಳಲ್ಲಿ ಅವಿತುಕೊಂಡು ನೋಡ್ತಾ ಇದ್ದಾರೆ. ದೇವತೆಗಳೆಲ್ಲ ಕೆಳಗಿಳಿದು ಬಂದುಬಿಟ್ಟಿದ್ದಾರೆ. ಸ್ತಂಭದಿಂದ ದೊಡ್ಡ ಶಬ್ದ ಬಂದ ಕೂಡಲೇ ಹರಿಯು ದೈತ್ಯರನ್ನು ಕೊಳ್ಳದೆ ಬಿಟ್ಟುಬಿಡು ಒಳ್ಳೆಯದೆಂದು ಚಿಂತನೆ ಮಾಡ್ತಾ ಇದ್ದಾರೆ ದೈತ್ಯರುಗಳು, ಅವನ ಕೆಲಸದವರಲ್ಲ. ದೈತ್ಯನು ಖಡ್ಗವನ್ನು ಹಿಡಿದು ತಿರುಗಿಸುತ್ತಾ ಏನೋ ವೇಗದಿಂದ ಬರಲು ನರರಿ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನ. ಇಬ್ಬರು ಜಗಳ ಆಗ್ತಾ ಇರ್ತಾರೆ. ಭಯದಿಂದ ದೈತ್ಯನು ಕಣ್ಣು ಮುಚ್ಚಿ ನಿಂತಿದ್ದಾನ. ಅವ ದೊಡ್ಡ ನರಸಿಂಹಾವತಾರ, ಅವನ ಕೈಯಿಂದ ಹಿಡಿದಿದ್ದಾನ, ಕೈಯಿಂದ ತಪ್ಪಿಸ್ಕೊಂಡು ಅವ ಆಟ ತೋರಿಸ್ತಾ ಇದ್ದಾನ. ಆ ರೀತಿಯಲ್ಲಿ ಇರುವಾಗಲೂ ಕೂಡ ಭಗವಂತ ಅವನ ಏನು ಮಾಡಿದ, ಅವನ ಹಿಡಿದು ಅವ ಎಷ್ಟು ದೂರ ಹೋದರೂ ಕೂಡ ವೇಗವಾಗಿ ತನ್ನ ಕೈಯನ್ನು ಚಾಚಿ ಅವನ ಹಿಡಿದಿದ್ದಾನ. ಕುತ್ತಿಗೆ ಕೈ ಹಾಕಿ ತಿರುಗುತ್ತಾ ಸಭೆಯ ಒತ್ತಿನಲ್ಲಿ ಬಳಿಗೆ ಎಳೆದು ಬಂದಿದ್ದಾನ. ಮತ್ತು ಅವ ಓಡಿ ಹೋಗ್ತಾನ, ಓಡಿ ಹೋಗಿ ಟ್ರೈ ಮಾಡ್ತಾನ. ಮತ್ತು ಭಗವಂತ ಎಳ್ಕೊಂಡು ಬಂದು ಆ ವಸ್ತುಲ ಮೇಲೆ ಹಾಕಿದ್ದಾನ. ವಸ್ತುಲ ಮೇಲೆ ಕುಳಿತು ಅವನನ್ನು ತನ್ನ ತೊಡೆಯ ಮೇಲೆ ಕೆವಿತುಕೊಂಡು ಗರುಡನ ಸರ್ಪವನ್ನು ಸೀಳುವಂತೆ ಲೀಲಾಜಾಲವಾಗಿ ಆ ದೈತ್ಯನ ಉದರವನ್ನು ಬಿಗಿದು ಜೋರಾಗಿ ಬೀದಿದಾನ. ಆ ಹೊಟ್ಟೆಯನ್ನು, ಆ ಉದರದಲ್ಲಿನ ಕರುಳನ್ನು ಕೊರಳಿಗೆ ಹಾಕಿಕೊಂಡು ಈ ಕೇಸರಗಳೆಲ್ಲ ತನ್ನ ತಲಕೂದಲು ರಕ್ತಮಯವಾಗಿದೆ. ಅವನ ಕಣ್ಣು ಕೆಂಪುವಾಗಿದೆ, ಕೈಯೆಲ್ಲ ಕೆಂಪುವಾಗಿದೆ. ಅವ ಶುಭ್ರವಾದ ತೇಜೋಮಯವಾದ ಬಿಳಿ ಬಣ್ಣದ ಉಗುರುಗಳು ಬೆಳೆದು ನಿಂತಿದೆ. ಸಿಂಹರೂಪ ಅಲ್ವಾ, ಆ ಉಗುರುಗಳು ಅದು ಕೆಂಪಾಗಿದೆ ರಕ್ತದಿಂದ. ಆ ಕಣ್ಣಲ್ಲಿಂದ ಬರುವ ಚುಮ್ಮಿದುವ ಆ ತೇಜಸ್ಸು ಇಲ್ಲಿಗೆ ಬಿದ್ದು ಕೆಂಪುಮಯ ಒಂದರಲ್ಲಿ ಕೆಂಪು ಲೈಟ್ ಹಾಕಿದರೆ ರೂಮೇ ಕೆಂಪು ಬಣ್ಣಕ್ಕೆ ತಿರುಗಾಗುತ್ತೆ, ಕೆಂಪಾಗಿ ಕಾಣಿಸುತ್ತೆ. ಥರ ಎಲ್ಲ ಕೆಂಪು ಬಣ್ಣವಾಗಿದಂತೆ ಆ ಥರ ಆಗಿದೆ. ಕರುಳನ್ನು ಮಾಳೆಯಾಗಿ ಹಾಕಿಕೊಂಡದಕ್ಕೆ ಕಾರಣವನ್ನು ರೀತಿಯಲ್ಲಿ ಕೊಂಡಾಡ್ತಾರೆ. ದಾನವನ ಕೊಂದದಲ್ಲಿ ಕಾಣಿರೋ ಗಾನವನೋದಿ ನಮ್ಮ ತೊರೆಯದ ನರಸಿಂಹ. ತೊರವಿಯ ನರಸಿಂಹ ಅಂತ ಹೇಳ್ತಾರೆ. ತೊರವಿಯ ನರಸಿಂಹ ಆಚ್ಯ ಪ್ರಗಳದಾನೆಂಬ ರತ್ನವಿದ್ದ ಜಲದೊಳು ಬಿಟ್ಟಿ ಬಿಗಿದು ನೋಡಿದನ್ನೆರಟ್ಟು ಇತ್ತಾನೆಂಬ ಸೊಂಡಡತನೆ ಬೆಳೆದ ಕರುಳು ಕೊರಳಲೊಳಲು ಗಂಟು ಹಾಕಿಕೊಂಡನಷ್ಟು ಸ್ನೇಹ ಬಂಬದಂಬದಿಂದ ತೊರೆಯಲು ನರಸಿಂಹ ಪ್ರಗಳಾದ ಬಾಲಕ ಉರುಮೋರೇ ದೈವ ನಮ್ಮ ಪುರಂದರ ವಿಠಲ ಹಾಗಂತೇಳಿ ಈ ಹಾಡನ್ನು ಚರಣ ಮಾಡಬೇಕು. ಆ ಕೆಂಪುವಾದ ಒಂದು ರಕ್ತ ಸುಮ್ಮಿದ ಆ ಕರುಳನ್ನು, ಆ ಹಿರಣ್ಯಕಶಿಪುನ ಕರುಳನ್ನು ಅಲ್ಲಿ ಇದು ಮಾಡ್ತಾ ಇದ್ದಾನ ನರಸಿಂಹದೇವರು. ಏಕೆ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಇಲ್ಲಿ ತಗೊಳ್ಬೇಕು. ಅವ ಏನು ಕೇಳಿದ, ಅಂದಹ ಭಗೀರ್ ಭಗೀರ್ ಕೇಳಿದ, ಹೊರಗಡೆ ಮತ್ತು ಒಳಗಡೆ ಹಾಗಂತ ಕೇಳಿದ. ಸಾಯಬಾರದು ಅಂತ ಆಯಿತು. ಮತ್ತು ನರನಿಂದ ಮಿರುಗಗಳಿಂದ, ಇದು ನರಗಳ ಮತ್ತು ಮಿರುಗ ಎರಡು ಸೇರಿರೋ ರೂಪ. ಬ್ರಹ್ಮದೇವರು ವರವು ಸತ್ಯವಾಯಿತು, ಅವರೆಲ್ಲ ಕೊಟ್ಟಿದ್ದು ನಿಜ ಆಯಿತು. ಅದೇ ಥರ ನಡೆದಿಲ್ಲ ಸಾವು. ಇವನ ಸಾವು ಆ ಥರ ನಡೆದಿಲ್ಲ, ಅವನು ಬಿಟ್ಟಿದ್ದಾನ ಭಗವಂತನ. ಆಮೇಲೆ ಮೇಳೆಯೂ ಇಲ್ಲ, ಕಳವಡಿ ಇಲ್ಲ. ಅಂಬರ ಅಂದರೆ ಮೇಲಿಡ ಬಗೆ ಅದು ಭೂಮಿಯಲ್ಲಿ ಎಲ್ಲಿಯೂ ನಾನು ಸಾಯಬಾರದು.
ಅವನೇನು ತಿಳ್ಕೊಂಡಿದ್ದಾನ. ಮತ್ತು ಹಗಲು ಮತ್ತು ರಾತ್ರಿ ಆಹಾರ, ಹಗಲು ಮತ್ತು ರಾತ್ರಿ. ಆದರೆ ಹಗಲು ರಾತ್ರಿ ಮಧ್ಯದಲ್ಲಿ ಒಂದು ಸಂಧ್ಯಾಕಾಲ. ಇವಾಗ ಒಂದು ಸಂಧ್ಯಾಕಾಲ, ನರಸಿಂಹದೇವರು ಈ ಟೈಮಿಗೆ ಅವತಾರ ಮಾಡಿದ್ದು. ಈ ರೀತಿಯಲ್ಲಿ ಸಂಧಿಕಾಲನ ಮರ್ತೋದ. ಒಂದೇ ಮಾತ್ರ ಎಲ್ಲ ಕಾಲಕ್ಕೂ ಅಂತ ಅಂದ್ಬಿಡ್ಬೇಕು, ಕೇಳಿಲ್ಲ. ಎನಿ ಟೈಮ್ ಪರ್ ಸೆಕೆಂಡಿಗೆ ಸೆಕೆಂಡು, ಅದರಲ್ಲಿ ಸೆಕೆಂಡು, ಯಾವ ಕಾಲಕ್ಕೂ ಇಲ್ಲ ಅಂತಂದಿರೋ ಪರವಾಗಿಲ್ಲ. ಸಂಧಿಕಾಲನ ಕಾಲ ಹಗಲು ರಾತ್ರಿ ಗೊತ್ತು. ಕೆಲವರೆಲ್ಲ ಹೀಗೆ ಉಷಕಾಲ ಒಂದು ಬ್ರಹ್ಮಮುಹೂರ್ತ ಕಾಲ ಇದೆ ಅಂತ ಒಂದು ಗೊತ್ತೇ ಇಲ್ಲ. ಅವ್ರು 8 ಗಂಟೆಗೆ ಇದ್ದರೆ ಅದೇ ಕಾಲ, ಅದೇ ಬೆಳಗಿನ ಜಾವ. ಅದಕ್ಕೆ ಮುಂಚೆ ಬೆಳಗಿನ ಜಾವ ಆಗಿದೆ ಅಂತ ಗೊತ್ತಿರೋದಿಲ್ಲ ಪಾಪ. ಅದೇ ರೀತಿ ಇವ್ರಿಗೆ ಗೊತ್ತಿಲ್ಲ ಸಂಧ್ಯಾಕಾಲ ಒಂದಿದೆ ಅಂತ, ಮರವು. ಆ ರೀತಿಯಲ್ಲಿ ಸಂಧಿಕಾಲದಲ್ಲಿ ಮೇಳೆ ಇಲ್ಲ, ಕರಡಿಲ್ಲ, ಆಕಾಶದಲ್ಲಿಲ್ಲ, ಭೂಮಿಯಲ್ಲಿ ಇಲ್ಲ, ತೊಡೆ ಮೇಲೆ ಹಾಕ್ಕೊಂಡಿದ್ದಾನೆ, ಎರಡೂ ಟಚ್ ಇಲ್ಲ ಆಗಿ. ಮತ್ತು ಆಯುಧದಿಂದ ಸಾಯಬಾರದು, ಆಯುಧವೇ ಇಲ್ಲ. ಪರಮಾತ್ಮನ ಉಗುರಿಗೋ ಮತ್ತು ಅವನ ದೇಹಕ್ಕೂ ನೇಗನಾನಾಸ್ತಿ ಕಿಂಚನ ಭೇದವೇ ಇಲ್ಲ. ಅವನ ಒಂದು ತಳದ ಕೂದಲು, ಕಪ್ಪು ಕೂದಲು ವಿರಾಟ್ ರೂಪ ತಾಳಿತು. ಅಂದರೆ ಆ ಉಗುರು ಆಯುಧ ಇಲ್ಲ. ಸೊ ಯಾವ ಆಯುಧದಿಂದ ಅವನು ಸತ್ತಿಲ್ಲ. ಈ ರೀತಿಯಲ್ಲಿ ಏನೇನು ವರ ಕೇಳಿದ್ನೋ ಸತ್ಯಂ ವಿಧಾತಂ ನಿಜ ಬೃತ್ತು ಭಾಷಿತಂ, ಇದನ್ನೇ ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ. ಆವಾಗ ಎಲ್ಲರೂ ಕೂಡ ದೇವರೆಲ್ಲ ಸೇರಿದ್ದವರು ಒಂದು ತಲೆಯ ಮೇಲೆ ಕೈ ಜೋಡಿಸಿಕೊಂಡು ಸುಸು ಮಾಡ್ತಾಯಿದ್ದಾರೆ. ಬ್ರಹ್ಮದೇವತರ ಅನಂತ ಸರ್ವಜ್ಞಾನ ಬಲಾದ ಗುರುನ್ನೇ ಸ್ವಯಂ ವಿಪ್ರನಾದ ಇತರನನ್ನು ಪಾವನ ಮಾಡತಕ್ಕ ಸ್ವಾಮಿಯೇ ಲೀಲೆಯಿಂದ ಸೃಷ್ಟಿಯಾಧೀನ ಮಾಡುವ ಸ್ವತಂತ್ರ ಕರ್ತನೆ, ನಿತ್ಯ ಶರೀರನಾದ ನಿನಗೆ ನಮಸ್ಕಾರ. ನಿತ್ಯ ಶರೀರ ಸೃಷ್ಟಿಯಾದಿ ಲೀಲೆಯನ್ನು ಲೀಲಾಜಾಲವಾಗಿ ಕಷ್ಟವಿಲ್ಲದೆ ಮಾಡ್ತಾ ಇದ್ದಿ, ನಿನಗೆ ನಮಸ್ಕಾರ. ರುದ್ರದರು ಹೇಳ್ತಾರೆ, ಭಕ್ತವತ್ಸಲ ಪ್ರಳಯ ಕಾಲದಲ್ಲಿ ನಮ್ಮನ್ನೆಲ್ಲ ನುಂಗಿಬಿಡುವಾಗಿ ಮಾಡುವಷ್ಟು ಕೋಪವು ನಿನಗೆ ಹೀಗ್ಯಾಕೆ? ಈಗೇನು ಪ್ರಳಯ ಕಾಲ ಬಂದುಬಿಡ್ತಾ? ಪ್ರಳಯ ಕಾಲ ಇನ್ನೂ ಬಂದಿಲ್ಲ, ನಿಂಗೆ ಯಾಕೆ ಈ ಕೋಪ? ಅಲ್ಪನಾದ ಹಸುರನು ಹತನಾಗಿದ್ದಾನಲ್ಲ, ಇವ ಅಲ್ಪ, ಒಂದು ನೀಚ, ಇವ ದೈತ್ಯ, ಇವಾಗ ಇವನ್ನೆಲ್ಲ ಕ್ಯಾರ್ ಮಾಡಲೇಬಾರ್ದು. ಅವನ ಸತ್ತನಾದ ಪ್ರಹ್ಲಾದ ನಿನ್ನ ಭಕ್ತನಾಗಿದ್ದಾನ, ಅವನನ್ನು ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಇಂದ್ರದೇವರು ಹೇಳ್ತಾ ಇದ್ದಾರೆ, ಸರ್ವೋತ್ತಮನೇ, ನಮ್ಮ ಯಜ್ಞ ಭಾಗವನ್ನು ಅಪಹರಿಸಿದ್ದ ಈ ದೈತ್ಯವನ್ನು ಕೊಂದು ನಮ್ಮ ಭಾಗವು ನಮಗೆ ಸಲ್ಲುವಂತೆ ಮಾಡಿದಿ, ರಕ್ಷಣೆ ಮಾಡಿದ್ದಿ ಅಂತೇಳಿ ಬೇಡ್ತಾ ಇದ್ದಾರೆ ಋಷಿಗಳೆಲ್ಲ. ಆದಿಪುರುಷ ತಪೋರೂಪನಾದ ನೀನು ತಪಸ್ಸಿನ ಬಲದಿಂದ ಸಕಲ ಲೋಕವನ್ನು ಸೃಷ್ಟಿದಿ. ನೀವು ತಪಸ್ಸನ್ನು ಮಾಡಿ ನನ್ನ ಜ್ಞಾನವನ್ನು ಸಂಪಾದಿಸಿ ಅಂತ ಹೇಳಿದ್ದಿ. ನಮ್ಮನ್ನು ತಪಸ್ಸು ಮಾಡೋಕ್ಕೆ ಈ ದೈತ್ಯ ಬಿಟ್ಟಿಲ್ಲ, ಅವನ ಕೊಂದು ನಮ್ಮನ್ನು ರಕ್ಷಣೆ ಮಾಡಿದ್ದಿ. ಪಿತೃಗಳೆಲ್ಲ ಹೇಳ್ತಾರೆ, ನಮ್ಮ ವಂಶಜರು ನಮಗೆ ತೀರ್ಥಗಳಲ್ಲಿ ಕೊಟ್ಟ ತಿಲೋದಕ ಪಿಂಡಗಳನ್ನು ನುಂಗಿ ನೀರು ಕುಡಿದ ಈ ದುಷ್ಟನ ಹೊಟ್ಟೆ ಬೇಗದು ನಮ್ಮನ್ನು ಉಳಿಸಿದೆ. ಏನು ಪಿಂಡ ಪ್ರದಾನ ಮಾಡೋದಿಂದವೇ ಆ ಪಿತೃಗಳು ತೃಪ್ತಿ ಆಗ್ತಾರೆ, ಅವ್ರಿಗೆ ಊಟ ಅದೇ. ಆ ಊಟವನ್ನೇ ಕಿತ್ಕೊಂಡು ಉಪವಾಸ ಮಾಡಿ ಸಿಕ್ಕಿದ ಇವ ಈ ಕೊಂದಿ. ಸಿದ್ಧರು ಹೇಳ್ತಾ ಇದ್ದಾರೆ, ನಮ್ಮ ಅನಿಯಾದ ಸಿದ್ಧಿಗಳೆಲ್ಲ ಅಪಹರಿಸಿದ ಈ ಮದಾಂತವನ್ನು ನಗಲಿಂದ ಸೀಲಿ ನಿಮ್ಮನ್ನು ರಕ್ಷಣೆ ಮಾಡಿದಿ. ಏನು ಮಾಡ್ದ? ನಮ್ಮ ಸಿದ್ಧಿ ಪುರುಷರು ಅಂದರೆ ಅವ್ರು ಸಿದ್ಧರು ಅಂತ ಹೆಸರು. ನಮ್ಮ ಸಿದ್ಧಿನೆಲ್ಲ ಉಪಯೋಗ ಮಾಡಿಕೊಳ್ಳಕ್ಕೆ ಬಿಟ್ಟಿಲ್ಲ, ಅವ ಎಲ್ಲವನ್ನು ಅಪಹರಣ ಮಾಡಿದ. ಅಂಥ ಒಂದು ದೈತ್ಯದಿಂದ ಕಾಪಾಡಿದಿ. ವಿದ್ಯಾಧರರು ನಗರು ಮನುಗಳು ಕೊಂಡಾಡ್ತಾರೆ, ನಿನ್ನ ಆಜ್ಞೆಗಿಂತ ಪ್ರಜೆಗಳ ಪಾಲಿಸಲು ಮಾಡಿದ ನಮ್ಮ ಧರ್ಮ ಸೇತುವನ್ನು ಮುರಿದು ಮೆರೆದ ಈ ಕಳನನ್ನು ಕೊಂದಾಕಿದಿ, ನಿನಗೆ ನಮಸ್ಕಾರ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಪ್ರೇಷರು ಕೊಂಡಾಡ್ತಾ ಇದ್ದಾರೆ, ಗಂಧರ್ವರು ಕೊಂಡಾಡ್ತಾರೆ, ಚಾರಣರು, ಯಕ್ಷರು, ಕಿಂಪುರುಷರು, ವೇತಾಳರು, ಕಿನ್ನರು ಬಿಟ್ಟು ದುಡಿಸಿಕೊಂಡೆ ಕಷ್ಟಪಡುತ್ತಿದ್ದ ದುಷ್ಟನನ್ನು ಕೊಂದೆ. ಇವನ ನನ್ನ ಕೆಲಸದವನು ಮಾಡಿಕೊಂಡು ಎಂಥ ಕೆಲಸ ಕೊಟ್ಟ ಗೊತ್ತಾ? ಅಂಥ ಕಷ್ಟದಿಂದ ನಮ್ಮ ಕಣ್ಣಿಲೆ ನೀರು ಬರಷ್ಟು ಇವ ಕೆಲಸವನ್ನು ತುಂಬಿಕೊಟ್ಟು ನಮ್ಮ ಹಿಂಸಿದ್ದ ಹಾಗಂತ ಹೇಳ್ತಾರೆ. ವಿಷ್ಣು ಪಾರ್ಷದರು ಹೇಳ್ತಾ ಇದ್ದಾರೆ, ಸರ್ವಜ್ಞನೇ ರಕ್ಷಕನೇ, ಪರಮ ಮಂಗಳಕರವಾದ ನಿನ್ನ ರೂಪವು ಆಶ್ಚರ್ಯವಾಗಿದೆ. ಹಿರಣ್ಯಕಶಿಪುವು ಜಯನೆಂಬ ನಿನ್ನ ಸೇವಕನಲ್ಲವೇ? ಇವ ಸೇವಕ, ನಿನ್ನ ಸೇವಕ ಜಯ ಅಂತೇಳಿ ಅವನಿಗೆ ಹೆಸರು. ಅವನ ಹಿರಣ್ಯಾಕ್ಷನಿದ್ದರೆ ವಿಜಯ. ಅವನನ್ನು ಸಂಹರಿಸಿ ಸಲಗಿದೆ. ನಿನಗೆ ನಮೋ ನಮಃ. ನಿನ್ನ ಏನು ಹೇಳಿದೆಯೋ ಅದೇ ರೀತಿಯಲ್ಲಿ ಅವನ ಸಂಹಾರವನ್ನು ಮಾಡಿ ಮುಗಿಸಿದ್ದಿ ನಮೋ. ನಾರದರು ಕೂಡ ಅನಂತ ಈ ರೀತಿಯಲ್ಲಿ ಕೊಂಡಾಡ್ತಾ ಪ್ರಹ್ಲಾದ ಹತ್ರ ಹೇಳ್ತಾರೆ, ನೀನು ಈ ಪ್ರಳಯದಲ್ಲಿ ಉಗ್ರವಾಗಿ ಬಂದಿರುವ ದೇವನಾಗಿ ಇವಾಗ ಕಂಗೊಳಿಸ್ತಾ ಇದ್ದಾನ. ಎಷ್ಟು ಬೇಡಿರೂ ಕೂಡ ಶಾಂತಿ ಆಗಿಲ್ಲ. ಇದು ಭಗವಂತನಿಗೆಲ್ಲ ನಾಟಕ, ಕೋಪ ತಾಪ ಅವೆಲ್ಲ ಏನಿಲ್ಲ. ಅವನ ಪ್ರತಿಯೊಂದು ಕರ್ಮವೂ ಕೂಡ ಅಲೌಕಿಕವಾದದ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಪ್ರತಿಯೊಂದು ಕರ್ಮವೂ ಕೂಡ ಅಲೌಕಿಕವಾದ ಕರ್ಮಗಳು. ಅವನಿಗೆ ಕೋಪ ಬಂತು ಅಂದರೆ ಅವನ ಯಾಕೆ ಸರ್ವೋತ್ತಮ ಆಗ್ತಾನ? ನಾವು ಅವನು ಒಂದಾಗ್ತೀವಲ್ವ?
ಪ್ರಹ್ಲಾದ ಭಕ್ತಿಯನ್ನು ತೋರ್ಸೋಕ್ಕೆ. ಆ ಥರ ಪ್ರಹ್ಲಾದ ಮಂತ್ರಿ ಹೇಳ್ತಾ ಇದ್ದಾರೆ ಶ್ರೀಹರಿಯನ್ನು, ನೀನೇ ಸಮಾಧಾನ ಮಾಡೋಕ್ಕೆ ಬಲ್ಲ, ನಿನ್ನ ಕಂಡ್ರೆ ತುಂಬ ಇಷ್ಟ ದೇವರಿಗೆ ಅಂತ. ಆ ಪ್ರಹ್ಲಾದ ಹೇಳ್ತಾನೆ, ಬ್ರಹ್ಮಾದಿ ದೇವತೆಗಳ ಸರ್ವದಾ ಸುತ್ತ ಇದ್ದರೂ ಕೂಡ ಸಂಪೂರ್ಣವಾಗಿ ನಿನ್ನ ಗುಣಗಳನ್ನ ವರ್ಣನೆ ಮಾಡೋಕ್ಕೆ ಯಾರೂ ಶಕ್ತರಲ್ಲ. ಈಗಿರುವಾಗ ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ ನಾನು ವರ್ಣಿಸಲು ಯಾಗ ಸಾಧ್ಯ? ಹುಟ್ಟು ಬಾಳಕ ನಾನು ರಾಕ್ಷಸ ಇದ್ದಲ್ಲಿ ಹುಟ್ಟುಬಿಟ್ಟೆ, ನಿನ್ನ ವರ್ಣ ಮಾಡೋಕ್ಕೆ, ನನ್ನ ಸ್ತೋತ್ರ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ. ಆದರೂ ಕೂಡ ನನ್ನಿಂದ ಸೂಸಿಕೊಳ್ಳಬೇಕೆಂದು ಇಚ್ಛಿಸುವ ಮಹಾಪ್ರಭುವಾದ ನಿನ್ನ ಕರುಣೆ, ನಾನು ಸ್ತುತಿ ಮಾಡೋದು ಏನು ದೊಡ್ಡದಿಲ್ಲ, ನಂದು ಅಲ್ಪಬಾಯಿ ಹುಟ್ಟು ಬಾಳಕ, ನಿನ್ನ ರಕ್ಷಣೆ ನನ್ನ ಸ್ತುತಿ ಮಾಡು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ, ನನಗೇನು ಗೊತ್ತಿಲ್ಲ. ಆದರೆ ನೀ ಸುಮ್ಮನೆ ಇದ್ದಿದ್ದರೆ ನಾನು ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು ನಿನಗೆ ಅಂತ ಅರ್ಥವಾಗ್ತಾ ಇದೆ. ಪ್ರಿಯವಾದ ನೀನು ಭಕ್ತಿ ಇಲ್ಲದೆ ಧನ, ಕುಲ, ರೂಪ, ತಪಸ್ಸು, ವೇದವಿಜ್ಞಾನ, ಕಾಂತಿ, ಸಹನೆ, ಬಲ, ಪರಾಕ್ರಮ, ಬುದ್ಧಿ ಮೊದಲಾದ ಗುಣಗಳಿಗೆ ಒಲಿಯುವನಲ್ಲ. ನನ್ನಂತರಿ ಬಲ ಇದೆ, ನನ್ನಂತರಿ ಕೀರ್ತಿ ಇದೆ, ನನ್ನಂತರಿ ಸಂಪತ್ತಿದೆ, ನಾನು ಯಾರು ಗೊತ್ತಾ, ನನ್ನ ಸಂಪತ್ತೇನು ಗೊತ್ತಾ ಹಾಗಂತೆಲ್ಲ ಹೇಳ್ತಾರಲ್ಲ. ಪರಾಕ್ರಮ ಏನು ಗೊತ್ತಾ, ನಾನು ವೇದ ಪಂಡಿತ ಗೊತ್ತಾ, ನನ್ನ ಪ್ರವಚನ ಎಲ್ಲ ಕೇಳಿದ್ಯಾ, ಬರ್ತೀಯ ನನ್ನ ಹತ್ರ ಚರ್ಚೆಗೆ ಬರ್ತೀಯಾ, ಕೂಡ್ತೀಯಾ, ಚರ್ಚೆ ಮಾಡೋಣ ಅಂತೇಳಿ ಪಂಡಿತರು ಏನಿರ್ತಾರೆ ಅಂತ ಪಂಡಿತರು ಜ್ಞಾನಿಗಳು ಅವರಿಗೆಲ್ಲ ನೀನು ಒಳೆಯೋನಲ್ಲ, ನೀನು ಯಾರು ಸತ್ಯ, ದಮ, ಶಮ, ಇದು ತೋತ್ತಮರಲ್ಲಿ ಉತ್ತಮವಾದ ಭಕ್ತಿ, ನಿಷಿದ್ಧ ಕಾರ್ಯಗಳಲ್ಲಿ ನಾಚಿಕೆ, ಪಾಪಗಳಲ್ಲಿ ನಾಚಿಕೆ, ದುಃಖ, ಸಗನೆ, ಆಸೆಯ ಇರುವುದೆಲ್ಲವೂ ಕೂಡ ದಾನ, ಯಜ್ಞ, ತಪಸ್ಸು, ವೇದಜ್ಞಾನ ಎಲ್ಲವನ್ನೂ ಪಡೆದರೂ ಕೂಡ ಅವರಲ್ಲಿ ಗರ್ವರಹಿತನಾಗಿರುವವರಿಗೆ ನೀನು ಉಳಿತಾ ಇದ್ದಿ, ಉತ್ತಮನಾಗಿದ್ದಿ. ಆತ್ಮ ಸಮರ್ಪಣವಿಲ್ಲದ ಭಕ್ತಿಯು ಕೂಡ ಸಂಪೂರ್ಣ ಆಗಲಾರದು. ಅಗಮಿದ್ದರೆ ಆತ್ಮಭಾವ, ಸರ್ವ ಸಮರ್ಪಣೆ ಬರೋದಿಲ್ಲ. ಸರ್ವ ಸಮರ್ಪಣ ಬುದ್ಧಿ ಬರೋದು ಆತ್ಮ ಶಾಂತಿ ಇರೋನಿಗೆ. ಆತ್ಮ ಸ್ವರ್ಣವಿಲ್ಲದ ಭಕ್ತಿಯು ಕೂಡ ಸಂಪೂರ್ಣಿಸಲಾರು. ಬಿಂಬೋಪಾಸಕರು ಓಡಾಡಿದ ಸ್ಥಳವನ್ನು ನೋಡಿ ನುಡಿದ ಜನರನ್ನು ಪಾವನಗೊಳಿಸುವರು. ಬಿಂಬ ಉಪಾಸಕರು ಯಾರಿರ್ತಾರೋ ಅವರು ಅವರು ಇರುವ ಸ್ಥಳದಲ್ಲಿ ಹೋಗಿ ಅವರಿನಲ್ಲಿ ಭಕ್ತಿ ಮಾಡಿ ಅವರಲ್ಲಿ ಸ್ತೋತ್ರ ಮಾಡಿದರೆ ನಾವು ಪಾವನರಾಗ್ತೀವಿ. ನಾವು ಪಾವನರಾಗ್ತಿದ್ರೆ ಇಂಥ ಅಪ್ರೋಕ್ಷ ಜ್ಞಾನಿಗಳು ರಾಯರು ಇದ್ದಾರೆ. ಅವರಿರುವ ಸ್ಥಳಕ್ಕೆ ಓಡಾಡಬೇಕು, ಅವ್ರನ್ನ ವಂದಿಸಬೇಕು. ಅದೇ ನಮ್ಮನ್ನು ಗರ್ವವನ್ನು ಭಂಗ ಮಾಡುತ್ತೆ. ಅದರಿಂದ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕುತ್ತೆ. ಅದರಿಂದ ಪರಮಾತ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಹಾಗಂತೇಳಿ ಆ ಅವಿದ್ಯಾ ಮಗ್ನರಾದ ದುರ್ಜನರ ಸೇವೆಯಲ್ಲಿ ಅಪ್ರತಿಮಲ್ಲ ಜಾಗಕ್ಕೆಲ್ಲ ಅಂತ ಯಾಗ ಹೇಳಿದ್ದಾರೆ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅವರ ಯೋಗ್ಯತೆಗೆ ತಕ್ಕ ತಮಸ್ಸಿಗೆ ಹಾಕುವನು ಭಗವಂತ. ಅವರಿಗೆ ಪುಣ್ಯವು ತಕ್ಕಂತೆ ಮಾಡಿ ಯಾರು ಸತ್ವಗುಣಶೀಲರೋ ಅವರಿಗೆ ಮಾತ್ರ ಮೋಕ್ಷ. ಯಾರು ರಾಜಸರೋ ಅವರು ನಿತ್ಯ ಸಂಸಾರಿಗಳು. ಯಾರು ತಮೋಗುಣಲ್ಲ ಅದು ಒಬ್ಬರನ್ನು ಕೂಡ ಭಗವಂತ ಸರಿ ಬರಲಿ ಅಂತ ಬಿಡೋದಿಲ್ಲ. ಒಬ್ಬರನ್ನು ಕೂಡ ಅಲ್ಲಿ ಎಂಟ್ರಿ ಇಲ್ಲ. ಎಲ್ಲಿಯೋ ನಾವು ಯಾವಾಗೋ ನುಗ್ಬೋದು. ಏನಂತಾರೆ, ಚಾಪ ಕಳೆದ್ರೆ ರಂಗೋಳಿ ಕೆಳಗಡೆನೋ ಅಂತಾರಲ್ಲ, ಅದು ಗಾದೆ ಇದೆ, ಮರ್ತೋಯ್ತು. ಆ ಥರ ನುಗ್ಗೋರು ಉಂಟು. ಆದರೆ ಭಗವಂತನ ಕಣ್ಣಲ್ಲಿಯೋ ತಪ್ಪಿಸ್ಕೊಂಡು ಅವನ ಪಟ್ಟಣಕ್ಕೆ ಹೋಗೋಕ್ಕೋ ಅಥವಾ ಬೇರೆ ಪುಣ್ಯ ಸಂಪಾದನೆ ಮಾಡೋಕ್ಕೋ ಜ್ಞಾನ ಸಂಪಾದನೆ ಮಾಡೋಕ್ಕೋ ದೈತ್ಯರಿಗೆ ಅವನ ದಾರಿ ಕೊಡೋಕ್ಕೆ ಬಿಡೋದಿಲ್ಲ, ದಾರಿ ಮಾಡಿ ಕೊಡೋದೂ ಇಲ್ಲ ಭಗವಂತ. ಅದನ್ನು ಹೇಳ್ತಿದ್ದಾರೆ. ಈ ರೀತಿ ನರಸಿಂಹದೇವರನ್ನ ಅನಂತರ ಶ್ಲೋಕದಿಂದ ಸೂಚಿಸ್ತಾ ಇದ್ದಾರೆ. ಆವಾಗ ಭಗವಂತ ಹೇಳ್ತಾ ಇದ್ದಾನ, ಅತ್ಯಂತ ಪ್ರಿಯನಾದ ಬಾಲಕ, ನಿನ್ನ ಸ್ತೋತ್ರ ನನಗೆ ಅತ್ಯಂತ ಪ್ರಿಯಕರವಾಗಿದೆ ಅಂತೇಳಿ ಶಾಂತಮೂರ್ತಿಯಾಗಿ ನಗುನಗುತ್ತಾ ಭಗವಂತ ಪ್ರಹ್ಲಾದನ ಹತ್ರ ಬಂದು ಇದು ಮಾಡ್ತಾನೆ. ಆವಾಗ ಲಕ್ಷ್ಮೀ ದೇವಿಯು ಜೊತೆಯಲ್ಲಿ ಕೂಡ ಆ ನರಸಿಂಹದೇವರು ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿರೂಪಂ ದೃಕ್ ಹಾಗಂತ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಏನು ಅರ್ಥ ಅಂದರೆ, ನೀನು ಏನು ಪಾಠವನ್ನು ಮಾಡಿದ್ಯೋ, ನೀನು ಗುರುವಾಗಿದ್ಯೋ ಅವರಿಗೆಲ್ಲ ನೀನು ನನ್ನ ಪಟ್ಟಣಕ್ಕೆ ಯಾರನ್ನೂ ಕರ್ಕೊಂಡು ಬಂದರೂ ಕೂಡ ನಿನ್ನ ಜೊತೆಯಲ್ಲಿ ಅವರಿಗೆ ಮೋಕ್ಷವನ್ನು ಕೊಡ್ತೀನಿ. ನಿನ್ನ ಶಿಷ್ಯರುಗಳಿಗೆ ಪ್ರತಿರೂಪಂ ದೃಕ್ ಅಂದರೆ ಅಲ್ಲಿ ಬಿಂಬಮೂರ್ತಿಯಾಗಿರು ಅಂತ ನರಸಿಂಹದೇವ ವರವನ್ನು ಕೊಟ್ಟಿದ್ದಾರಂತೆ. ಅವ ಮೋಕ್ಷವನ್ನು ಕೊಡ್ತೀನಿ ಅಂತ ಕರೆದು ಹೋಗುವಾಗ ನಾನು ಬರೋದಿಲ್ಲ, ದೈತ್ಯವನ್ನು ಉಟ್ಬಿಟ್ರು, ಇವರೆಲ್ಲ ಪಾಠ ಮಾಡಿದ್ದೀನಿ, ನಿನ್ನ ಮೇಲೆ ಭಕ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಆಮೇಲೆ ನಿನ್ನ ಮೇಲೆ ಭಕ್ತಿಯನ್ನು ನಾನೇ ಕೊಟ್ಬಿಟ್ಟು ಇವ್ರನ್ನೆಲ್ಲ ಬಿಟ್ಟು ಬರೋದು ಹೇಗೆ? ಕ್ಲಾದ ಎಲ್ಲರೂ ಕೂಡ ನಿನ್ನ ಮೇಲೆ ಭಕ್ತಿಯನ್ನು ಮಾಡುವ, ನಿನ್ನ
ಒಂದು ಪವಿತ್ರವಾದ ಲೋಕವನ್ನು ಕಾಣದೆ ದೈತ್ಯರಲ್ಲಿ ಹುಟ್ಟುಬಿಟ್ಟು ಒಂದು ಅಳ್ತಾ ಇದ್ದಾರೆ. ಅದನ್ನು ನಿನ್ನ ಮೇಲೆ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ನನ್ನ ಮಾತನ್ನು ಕೇಳಿ, ದೊಡ್ಡವನು ನಾನು, ಅಣ್ಣ ತಮ್ಮಂದರೆಲ್ಲ ಬೋಧನೆ ಮಾಡಿದ್ದಾನೆ, ಶಿಷ್ಯರಿಗೆ ಬೋಧನೆ ಮಾಡಿದ್ದೀನಿ. ಇನ್ನೂ ಅವರು ನಿನ್ನ ಬಗ್ಗೆ ತಿಳಿಯಲಿಕ್ಕೆ ಇನ್ನೂ ಬಂದಿಲ್ಲ. ಅವರು ಪಾಪ ಪರಿಹಾರ ಎಷ್ಟು ಯಾವ ಜನ್ಮಕ್ಕಾಗುತ್ತೋ ಗೊತ್ತಿಲ್ಲ. ಅವರು ನನ್ನ ಶಿಷ್ಯರಾಗಿ ಅವ್ರನ್ನ ಕರೆದುಕೊಂಡು ಬರ್ತೀನಿ ನಾನು, ಇಲ್ಲ ಆದರೆ ನಾನು ಬರೋದಿಲ್ಲ ಹಾಗಂತೇಳಿ ಅವರೇ ನಮ್ಮ ರಾಯರು ವ್ಯಾಸರಾಜರಾಗಿಯೋ ಮತ್ತು ಇವತ್ತು ರಾಘವೇಂದ್ರ ಗುರುಸಾರ್ವಭೌಮರಾಗಿಯೋ ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ಬಿಂಬರೂಪವಾಗಿದ್ದಾರೆ. ನಾವು ಅವ್ರ ಜೊತೆಯಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತ ಇವತ್ತು ಬೇಡಿಕೊಂಡು ಅವರೇ ನಮ್ಮ ಬಿಂಬರೂಪಿ ಉದ್ಧಾರ ಮಾಡುವ ಗುರುಗಳು ಅಂತೇಳಿ ಶರಣಾಗತಿ ಹೊಂದರೆ ಅವರು ಭಗವಂತನ ಪಾದ ಕಮಲದಲ್ಲಿ ನಮ್ಮನ್ನು ಎಲ್ಲ ಸೇರಿಸ್ತಾರೆ. ಹಾಗಂತೇಳಿ ಒಂದು ನಂಬಿಕೆ ಇಟ್ಟು ಅವ್ರನ್ನ ಪೂಜಿಸಬೇಕು. ಇಂಥ ಒಂದು ವರ ಯಾರಿಗೂ ಕೊಟ್ಟಿಲ್ಲ. ನಿನ್ನ ಬಿಂಬರೂಪವಾಗಿರೋ ನೀ ಬಿಂಬರೂಪ ಅಂದರೆ ಹೇಗೆಂದರೆ ಕರ್ಮಜ ದೇವತೆಗಳಿಗೆ ಬಿಂಬ ಬಂದು ಉತ್ತಮರಾಗಿರತಕ್ಕ ಇಂದ್ರಾಭಿಮಾನಿ ದೇವತೆಗಳು, ಅವರಿಗೆ ಬಿಂಬರೂಪ ಬಂದು ವಾಕಾಭಿಮಾನಿ ದೇವತೆಗಳು, ಅವರಿಗೆ ಮನೋಭಿಮಾನಿ ದೇವತೆಗಳು ಬಿಂಬರೂಪವಾಗಿರ್ತಾರೆ. ಅವರಿಗೆ ಮಗತತ್ವ, ಅವರಿಗೆ ಪರಮ ಲಕ್ಷ್ಮೀದೇವಿ, ಲಕ್ಷ್ಮಿಗೂ ಪರಮಾತ್ಮ ಬಿಂಬರೂಪಿ. ಈ ರೀತಿಯಲ್ಲಿ ಇರುವಾಗ ಇವರು ಬಿಂಬರೂಪ ಆಗಿರುವಂಥ ಒಂದು ದೊಡ್ಡ ವರವನ್ನೇ ನರಸಿಂಹದೇವರು ಈ ಪ್ರಹ್ಲಾದರಾಜರಿಗೆ ಕೊಟ್ಟಿದ್ದಾರೆಂದರೆ ಅವರು ಪಡೆದಿರೋ ವರ ನಾವು ಉಪಯೋಗ ಮಾಡಿಕೊಳ್ಬೇಕು. ನೀವು ನಮ್ಮ ಗುರುಗಳು, ನಮ್ಮ ಬಿಂಬರೂಪಿ ಅಂತ. ಯಾಕಂದರೆ ನರಸಿಂಹದೇವರು ಹೇಳಿದ್ದಾರೆ, ನಾನು ನಿನ್ನ ಬಿಡಲಾರೆ. ಹಾಗಂತೇಳಿ ಅವರ ಕೈ ಪಾದವನ್ನು ಬಿಡದೆ ನಾವು ವಹಿಸಬೇಕು. ಇಂಥ ರೀತಿಯಲ್ಲಿ ಅನಂತ ಶ್ಲೋಕದಿಂದ ವರ್ಣನೆ ಮಾಡಿ ಆ ಭಗವಂತ ಕರೆದು ಕೂಡ ಹೋಗಿಲ್ಲ. ಆ ರೀತಿಯಲ್ಲಿರುವಾಗ ನರಸಿಂಹದೇವರು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದ ಪ್ರಹ್ಲಾದರಾಜನಿಗೆ ಆ ರಾಜ್ಯ ಪರಿಪಾಲನೆ ಮಾಡು ಹಾಗಂತೇಳಿ ಅವನಿಗೆ ಪಟ್ಟವನ್ನು ಕಟ್ಟಿ ಹೊರಟಿದ್ದಾರೆ. ಪ್ರಹ್ಲಾದರಾಜ ರಾಜನಾಗಿ ಅನಂತವಾದ ಹೋಮ ಯಜ್ಞ ಹವನಗಳು ದಾನ ಧರ್ಮಗಳು ಎಲ್ಲಿಯೂ ಏನೇನು ಒಡೆದಾಕಿದ್ದ ಮಂದಿರಗಳು ಅದನ್ನೆಲ್ಲ ಪುನರ್ನಿರ್ಮಾಣ ಮಾಡಿ ಎಲ್ಲ ಹರಿಮಂದಿರವನ್ನು, ದೇವತೆಗಳ ಮಂದಿರಗಳನ್ನು ಮತ್ತು ಎಲ್ಲ ಪಂಡಿತರಿಗೂ ಕೂಡ ಕೆಲಸವನ್ನು ಕೊಟ್ಟು ವೇದ ಪಾಠಶಾಲೆ ಎಲ್ಲ ನಿರ್ಮಾಣ ಮಾಡಿ ಅನಂತ ರೀತಿಯಲ್ಲಿ ಅವರು ಅದನ್ನು ಮುಂದುವರಿತಾ ಇದ್ದಾರೆ. ಆಶೆ ಹುಟ್ಟಿದೊಡನೆ ಇಂದ್ರಿಯ, ಮನಸ್ಸು, ಪ್ರಾಣಗಳು ಕೆಡುತ್ತಾ ಇದೆ. ಭಕ್ತಿ, ವೈರಾಗ್ಯ, ಧರ್ಮ, ವಿವೇಕ, ಲಜ್ಜ, ಶ್ರೀ, ತೇಜಸ್ಸು ಮತ್ತು ಸ್ಮೃತಿ ಮೊದಲಾದ ಸದ್ಗುಣಗಳು ದೂರವಾಗುವುದು. ಮನಸ್ಸಿನಲ್ಲಿ ಬೇರೂರಿನಿಂದ ಕಾಮಗಳನ್ನು ಮಾನವನು ಬಿಟ್ಟಾಗಲೇ ಸಂಸಾರದಿಂದ ಮುಕ್ತನಾಗುವನು. ಹಾಗಂತೇಳಿ ನಾರದರು ಹೇಳಿಕೊಟ್ಟ ಈ ಮಂತ್ರವನ್ನು ಸದಾ ಜಪಿಸುವನು ಅಂತೇಳಿ ಜಪಿಸ್ತಾರೆ. ಓಂ ನಮೋ ಭಗವತೆ ದುಭ್ಯಂ ಪುರುಷಾಯ ಮಹಾತ್ಮನೆ ಹರೆಯೇ ಅದ್ಭುತ ಸಿಂಹಾಯ ಬ್ರಹ್ಮಣೆ ಪರಮಾತ್ಮನೇ ಸರ್ವೋತ್ತಮ ಬ್ರಹ್ಮಣೆ ಗುಣಪರಿಪೂರ್ಣೆ ಪರಮಾತ್ಮನೇ ಶ್ರೇಷ್ಠಾದಿಯಾದ ಬ್ರಹ್ಮದೇವರಿಗೂ ಸ್ವಾಮಿಯಾದ ಭಗವತೆ ಐಶ್ವರ್ಯಾದಿ ಗುಣಸಂಪನ್ನ ಆಗಿರುವ ಹರಿಯೇ ಭಗವತ್ ರೂಪವನೇ ಅದ್ಭುತ ಸಿಂಹಾಯ ನರಸಿಂಹನು ಪುರುಷಾಯ ಹೃತ್ಕಮಲವಾಸಿಯು ಓಂ ಪ್ರಣವ ಪ್ರದೀಪ್ನಾಗನು ಆದ ಓಂಕಾರ ಪ್ರತಿಪಾತನಾಗಿದೆ ಭಗವಂತನೇ ನಿನಗೆ ನಮಸ್ಕಾರ ಹಾಗಂತೇಳಿ ನಾರದರು ಕೂಡ ಹೇಳಿದ್ರನ್ನು ಆವಾಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನರಸಿಂಹದೇವರು ಶ್ಲೋಕವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಇಲ್ಲಿ 11ನೇ ಅಧ್ಯಾಯ ಮುಗಿತು. ಅದು ಮುಂದೆ ಅನಂತ ರೀತಿಯಲ್ಲಿ ಅವರು ಮಾಡಿದ ದೇವಸ್ಥಾನ ನಿರ್ಮಾಣ ಯಜ್ಞಗಳು ಇದನ್ನು ತುಂಬ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ನರಸಿಂಹದೇವರು ಮತ್ತು ಪ್ರಹ್ಲಾದನ ಚರಿತ್ರ, ನರಸಿಂಹ ಅವತಾರ, ಪ್ರಹ್ಲಾದನ ಚರಿತ್ರ, ಅವರ ವಂಶವನ್ನು ಕೂಡ ಹೇಳಿದ್ದಾರೆ. ಪ್ರಹ್ಲಾದನ ರಾಜರಿಗೆ ವಿರೋಚನ ಪುತ್ರ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯೇ ನಮ್ಮ ಪ್ರಹ್ಲಾದ ರಾಜರ ಮೊಮ್ಮಗನಾಗಿದ್ದಾನ. ಇದೆಲ್ಲ ಕೂಡ ಹೇಳಿದ್ದಾರೆ. ಈ ರೀತಿಯಲ್ಲಿ ಅನಂತ ಶ್ಲೋಕದಿಂದ ಅವರು ಪರಂಪರೆಯನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಅಷ್ಟಮ ಸ್ಕಂದ ಪ್ರಾರಂಭ ಈ ರೀತಿಯಲ್ಲಿದೆ. ರಾಜೋವಾಚ ಸ್ವಯಂಭುವಸ್ಯೇವ ಮನೋರ್ ವಂಶೋಯಂ ವಿಸ್ತರಾತ್ ಶ್ರುತಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನುನ್ಯಾನ್ ವದಸ್ವನಃ. ಹೇಳ್ತಾ ಇದ್ದಾರೆ ಶುಕಾಚಾರ್ಯರೇ, 4ನೇ ಸ್ಕಂದದ ಆರಂಭದಲ್ಲಿ
ಸ್ವಯಂಭುವನುವಿನ ವಂಶವನ್ನು ವಿಸ್ತಾರವಾಗಿ ಹೇಳಿದ್ದೀರಿ. ಹಾಗೂ ಆ ಮನ್ವಂತರದಲ್ಲಿ ಮರೀಚಿ ಮೊದಲಾದ ಈ ಬ್ರಜೇಶ್ವರು ಹುಟ್ಟನ್ನು ಹೇಳಿದ್ದೀರಿ. ಹುಟ್ಟಿದ ಪುತ್ರ ಪೌತ್ರಾದಿಗಳು ವಿಷಯವನ್ನು ಕೇಳಿದೆ. ಅದೆಲ್ಲ ಸಂಕ್ಷಿಪ್ತವಾಗಿ ಮುಂಚೆ ಹೇಳಿದರು. ಇದನ್ನು ಅದೇ ಹೇಳ್ತಾ ಇದ್ದಾರೆ. ಈ ಚರಿತ್ರೆಗಳು ಆಯಾ ಮನ್ವಂತರಗಳಲ್ಲಿ ಮಾಡಿದ ಹರಿ ಅವತಾರ ಚರಿತ್ರೆಗಳನ್ನ ನೀವು ಹೇಳಬೇಕು. ಹಾಗೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಸ್ವಯಂಭುವ ಮನ್ವಂತರದಲ್ಲಿ ಅವತರಿಸಿದ ಯಜ್ಞನಾಮ ಕಾರ್ಯ ಚರಿತ್ರೆಯನ್ನು ಈಗ ಹೇಳ್ತಾ ಇದ್ದೀನಿ. ಸ್ವಯಂಭುವನ ವಿರಕ್ತವಾದ ಸಾಮ್ರಾಜ್ಯಾಧಿಪತ್ಯವನ್ನು ಬಿಟ್ಟು ಪತಿಯಾದ ಶತರೂಪಾದೇವಿ ಒಡೆಯನೆ ಸ್ವಯಂಭುವ ಹೆಂಡತಿ ಶತರೂಪಾದೇವಿ ನೋಡಿದ್ವಿ ನಾವು ಅವರಿಬ್ಬರು ಕಥೆಯನ್ನು ಕೂಡ. ಒಂದು ಸುನಂದಾ ನದಿಯ ತಡದಲ್ಲಿ 100 ವರ್ಷ ಪರ್ಯಂತ ಒಂದೇ ಕಾಲಿನಿಂದ ನಿಂತುಕೊಂಡು ಘೋರ ತಪಸ್ಸನ್ನು ಮಾಡ್ತಾ ಆ ಪರಮಾತ್ಮನ ಸ್ತುತಿಸ್ತಾ ಇದ್ದಾನ ಆ ಸ್ವಯಂಭೂಮನು. ಆ ನದಿ ತೀರದಲ್ಲಿ ಶ್ರೀ ಪರಮಾತ್ಮನಿಂದಲೇ ಪ್ರೇರಿತವಾದ ಸರ್ವನು ಜಗತ್ತನ್ನು ಬೆಳಗಿಸ್ತಾ ಇದ್ದಾನ. ಜೀವರಿಗೆ ಮೋಕ್ಷ ಸಾಧಕವಾದ ಜ್ಞಾನವು ಹರಿಯಿಂದಲೇ ಉಂಟಾಗ್ತಾ ಇದೆ. ಸೂರ್ಯನು ನಿದ್ರಿಸುವಾಗಲೂ ಅವನ ಅಂತರ್ಯಾಮಿಯಾದ ನಾರಾಯಣ ಎಚ್ಚರದಿಂದೇ ಇರ್ತಾನ. ಸೂರ್ಯನು ಅವನ ನ್ಯಾಮಕನಾದ ನಾರಾಯಣನು ಸಂಪೂರ್ಣವಾಗಿ ತಿಳಿದಾರ. ಸೂರ್ಯನಲ್ಲಿ ಅಂತರ್ಯಾಮಿ ಭಗವಂತ ಇದ್ದಾನ. ಆದರೂ ಕೂಡ ಆ ಸೂರ್ಯ ಅವನಲ್ಲಿ ಅಂತರ್ಯಾಮಿಯಾಗಿರುವ ಪರಮಾತ್ಮನ ಸೂರ್ಯ ನಾರಾಯಣನ ಅವ ಸರಿಯಾಗಿ ತಿಳಿದಿಲ್ಲ. ಅವನ ಬಗ್ಗೆ ಜ್ಞಾನ ಇವನಿಗೆ ಖಂಡಿತವಾಗಿಲ್ಲ. ಹಾಗಂತೇಳಿ ಅಷ್ಟು ಗುಣ ಅವನಿಗೆ. ಬ್ರಹ್ಮದೇವರಿಗೆ ಗೊತ್ತಿಲ್ಲ, ಲಕ್ಷ್ಮೀದೇವಿಗೆ ಗೊತ್ತಿಲ್ಲ, ಶಾಸ್ತ್ರ ಹೇಳ್ತಾ ಇದೆ. ಆ ರೀತಿಯಲ್ಲಿ ಯಾಕೆ ಸೂರ್ಯನಿಗೆ ಯಾಕೆ ಗೊತ್ತು ಅಂತ ಹೇಳ್ತಾರೆ ಅವರು. ಈ ರೀತಿಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆತ್ಮ ಸ್ವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ ಮನಃ ತೇನ ಶಕ್ತೇನ ಭುಂಜಿತ ಮಾಗೃದ ಖಡ್ಗಸಿದ್ಧನಂ ಅಂತೇಳಿ ಕೊಂಡಾಡ್ತಾ ಇದ್ದಾರೆ. ಈಶಾವಾಸ್ಯ ಉಪನಿಷತ್ನ ಮೊದಲನೇ ಮಂತ್ರ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾಗೃದ ಖಡ್ಗಸಿದ್ಧನಂ. ಈ ಈಶಾವಾಸ್ಯದಲ್ಲಿ ಭಗವಂತ ಸರ್ವವ್ಯಾಪ್ತನಾಗಿದ್ದಾನ. ಇದಂ ಸರ್ವಂ ಈಶಸ್ಯ ಅವಾಸ್ಯ ಸ್ಥಳಂ. ಈಶನ ಸ್ಥಳವಾಗಿದೆ, ಅವನ ಮನೆಯಾಗಿದೆ. ಮತ್ತು ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಏನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನ. ಅದಕ್ಕಾಗಿ ನೀನು ನಿನ್ನ ಭೋಗ ಜಾಸ್ತಿ ಮಾಡಿಕೊಂಡು ಸಾಲದು ಅಂತೇಳಿ ನೀನು ಮಾಕೃತ ಕಸ್ಯ ಸಿದ್ಧನಂ. ಏನೋ ರಾಜರಲ್ಲಿ ಹೋಗಿ ಅವನ ಹೊಗಳಿ, ಬೇರೆ ಸಾಹುಕಾರಲ್ಲಿ ಹೋಗಿ ಬೇಡಿ ನೀನು ತಿಂದು ಭೋಗವನ್ನು ಮಾಡಬೇಡ, ಭಗವಂತ ಕೊಟ್ಟೇ ಕೊಡ್ತಾನಂತ. ಅದೇನೇ ಈ ಆ ಈಶಾವಾಸ್ಯ ಉಪನಿಷತ್ತು ಮಂತ್ರದ ಋಷಿ ಯಾರು ಅಂದರೆ ಸ್ವಯಂಭೂಮನು. ಯಾಕಂದರೆ ಸ್ವಯಂಭೂ ಸ್ತೋತ್ರ ಮಾಡ್ತಾ ಇರೋದೇ ಅಲ್ಲಿ ಈಶಾವಾಸ್ಯದಲ್ಲಿ ಇರೋದನ್ನೇ ಅವ್ನು ಸ್ತೋತ್ರ ಮಾಡ್ತಾ ಇರೋದು. ಈಶಾವಾಸ್ಯಮಿದಂ ಸರ್ವಂ ಯತ್ಯ ಜಗತ್ಯಾಂ ತೇನ ತ್ಯಕ್ತೇನ ಭುಂಜಿತಾ ಮಾಗೃಧಂ ಕುರ್ವನ್ವೇಗ ಕರ್ಮಾಣಿ ಜಿಜೀವೇಶ ಸತತಂ ಸಮಾಹ ಯವನ ನಾಸ್ತೋತ್ತಿ ಅಕರ್ಮ ಲಿಪ್ಯತೆ ನರೇ ಅಸೂರ್ಯಾನಾಮ ತೇ ಲೋಕಾಃ ಅಂಧೇನ ತಮಸಾವೃತಾಃ ತಾಂತೆ ಪ್ರತ್ಯಾಭಿಗಚ್ಚಂತಿ ಏಕ್ಯೋಚ್ಚಾತ್ಮನೋ ಜನಾಃ ಅನೇಜೇಹಂ ಮನುಷ್ಯೋ ದೇವೀಯೋ ನೈನೇದ್ಯವ ಆಪುನ್ವನ್ ಪೂರ್ವಮಷದ್ ತತ್ತಾವತಿಷ್ಠ ತಸ್ಮಿನ್ ಕೋ ಮಾದರಿಶ್ವಾ ದದಾತಿ ತದೇಜತಿ ತನ್ನೇಜತಿ ತದ್ದೂರೆ ತದ್ವದ್ದಿಗೆ ತದೊಂದು ಸರ್ವಸ್ಯ ಭಾಗ್ಯತಃ ಎಷ್ಟು ಸರ್ವಾಣಿ ಭೂತಾನಿ ಆತ್ಮೈವಾನುಭಷತ್ ಸರ್ವಭೂತೇಶಾತ್ಮನಂ ತದೋ ನ ವಿಜಿಗುಷುದೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋಮೋ ಕಕಶೋಕಕ ಏಕತ್ವನು ಪಶ್ಯತಃ ಸ ಬರ್ಯಾ ಶುಕ್ರಮಕಾಯ ವರ್ಣಂ ಅಷ್ಟಾವಿರಂ ಶುದ್ಧಮಪಾಪಿ ವಿತ್ತಂ ಕವಿರ್ಮನಿಷಿ ಪರಿಭೋ ಸ್ವಯಂಭೂ ಯದಾ ವಿತ್ತದೋಕ್ತಾನ್ ವ್ಯಾದ ಸಮಾಪ್ಯ ಅಂತತ್ತವ ಪ್ರಸಿದ್ಧಿ ಯೋ ವಿದ್ಯಾ ಉಪಾಸತೆ ತಥೋ ಭೂತ್ಯವತಮೋ ವ್ಯವು ವಿದ್ಯಾಹ್ಯಾಂಗುನುತಾಃ ಅನ್ಯದೇವಾಹುರ ವಿದ್ಯಾ ಅನ್ಯದೇವಾಹುರ ವಿದ್ಯಾ ಇದು ಸುಸೂಕ್ಷ್ಮ ನಿಧಾನ ಏತದ್ವಿಧಚಕ್ಕರೆ ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ. ಆದರೆ ಹೇಳ್ತಾರೆ ಹಿರಣ್ಮಯೇನ ಪಾತ್ರೇನ ಸತ್ಯತ್ತಾಪೀತ ಮುಖಂ ತತ್ತನ್ ಪೂಷಣ್ಣಪಾವೃನು ಸತ್ಯಧರ್ಮಾಯ ದೃಷ್ಟಯೇ. ಪೂಷಣ್ ಪೂರ್ಣವಾದ ಪರಮಾತ್ಮನೇ. ಹಿರಣ್ಮಯನ ಪಾತ್ರೇಣ ಹಿರಣ್ಮಯವಾಗಿರುವ ಪಾತ್ರೆ ಅಂದರೆ ಸೂರ್ಯಮಂಡಲವೇ ಪಾತ್ರೆ. ಆ ಹಿರಣ್ಮಯನ ಪಾತ್ರೆ ಅಲ್ಲಿ ಪೂಷಣ್ ಇದ್ದಾನ, ಪೂರ್ಣವಾದ ಪರಮಾತ್ಮ ಪೂಷಣ್. ಕರ್ಷೆ ಸೂರ್ಯ ಪ್ರಜಾಪತ್ಯ ವ್ಯೂಗರಶ್ಮಿ ಅಂತ ಕೊಂಡಾಡ್ತಾರೆ ಇನ್ನೊಂದು ಮಂತ್ರದಲ್ಲಿ. ಅಂದರೆ ಸ್ವರೂಪಜ್ಞಾನ ಮತ್ತು ಭಾಗ್ಯಜ್ಞಾನವನ್ನು ನೀನು ವೃತ್ತಿಗೊಳಿಸು.
ಅಭಿವೃದ್ಧಿಗೊಳಿಸಿ ನನ್ನೊಳಗೆ ಅದನ್ನು ಬೇಡ್ತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯ ತಾಪಿತ ಮುಖಂ ತತ್ತಂ ಪೂಷಣ ಪರು ಸತ್ಯ ಧರ್ಮಾಗೆ ದೃಷ್ಟಯೇ. ಸತ್ಯ ಮತ್ತು ಧರ್ಮ ಇದೆರಡು ಮುಖ್ಯ. ಅದನ್ನು ನೋಡುವಂತೆ ಮಾಡು. ನಾನು ನೋಡ್ತಾ ಇದ್ದೀನಿ ಹಾಗಂತೇಳಿ ಆ ಹಿರಣ್ಮಯವಾದ ಪಾತ್ರೆಯಾಗಿರುವ ತಕ್ಕ ಸೂರ್ಯನಲ್ಲಿ ಇವರು ಸ್ತೋತ್ರವನ್ನು ಮಾಡೋದನ್ನು ಈಶಾವಾಸ ಉಪನಿಷತ್ತು ಹೇಳ್ತಾ ಇದೆ. ಅದು ಅಷ್ಟಮ ಸ್ಕಂದದ ಪೂರ್ಣ ವ್ಯಾಖ್ಯಾನ. ಆ ಮಂತ್ರ ಹೇಳಿದರೆ ಅಷ್ಟಮ ಸ್ಕಂದನ ವ್ಯಾಖ್ಯಾನ ಬಂದುಬಿಡುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕಾಗಿದ್ದರೆ ಇಂತೆಲ್ಲ ಇದೆ. ಯಾರ್ಯಾರು ಒಂದೇ ಕಡೆ ಇರುವವನು ಒಬ್ಬನೇ, ಎಲ್ಲರಲ್ಲಿ ಇರುವವನು ಒಬ್ಬನೇ, ಅವನಿಗೆ ಶೋಕ ಮೋಕ ಇಲ್ಲ, ಮತ್ತು ಎಲ್ಲ ವ್ಯಾಪ್ತನಾಗಿದ್ದಾನ, ಎಲ್ಲವನ್ನು ಕೊಡುವನಾಗಿದ್ದಾನ, ಹಿರಣ್ಯ ಪಾತ್ರೆಯಾಗಲಿ ಅದರೊಳಗಿದ್ದಾನ, ಪೂರ್ಣನಾಗಿದ್ದಾನ, ಸ್ವಯಂಭುವಾಗಿದ್ದಾನ. ಹಾಗಂತೇಳಿ ಅನಂತರ ಪರ್ಯಾತ್ ಪುತ್ರಂ ಅಕಾಯಂ ವರ್ಣಂ ಅಷ್ಟಾವಿರಂ ಶುದ್ಧಂ ಅಪಾಪಿ ವಿತ್ತಂ. ಪಾಪವಿದ್ದ ಅವನಿಗೆ ದೋಷ ಇಲ್ಲ. ಕಾಯ ಒಳ್ಳೆ ಕಾಯ ಅಂದರೆ ಸತ್ವಗುಣ ಕಾಯ. ಕಾಮ ರಹಿತನಾಗಿದ್ದಾನ. ಅವನಿಗೆ ಇದು ಬೇಕು ಇದು ಬೇಡ ಅಂತ ಇಲ್ವೇ ಅವನು ದೇಹವೇ ಎಲ್ಲ ಕಾಮೆಯು ತುಂಬಿರುವ ಆನಂದಮಯವಾದ ದೇಹ. ಆವರ್ಣಂ ಶುದ್ಧಂ ಅಪಾಪವಿದ್ದಂ ಕವಿ. ಅವ ಜ್ಞಾನವುಳ್ಳನ ಕವಿ ಅಂಥೇಳಿ ಅನಂತ ಸ್ವಯಂಭುವಾಗಿರೋಂಥ ಅವನಿಗೆ ಸ್ವಯಂಭು ಅಂತ ಹೆಸರು. ಆ ರೀತಿಯೆಲ್ಲ ಅವನ ಸ್ವಯಂಭು ಮಹಿಮೆಯನ್ನು ನನ್ನನ್ನು ತಾನೇ ಸೃಷ್ಟಿಕೊಳ್ತಾನೆ. ಅವನಿಗೆ ಸೃಷ್ಟಿಕರ್ತ ಯಾರೂ ಇಲ್ಲ, ಅವನ ಸ್ವಯಂಭು. ತುಂಬ 20 ಶ್ಲೋಕ ಅದಿದೆ. ಅದನ್ನೇ ಇಲ್ಲಿಂದ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಅಂದಂತಮ ಪ್ರಸಿದ್ಧಿ ಅಂದಂತಮ ಜಾರಿ ಹೋಗ್ತಾರೆ. ಯಾರು ಭಗವಂತನ ಸೃಷ್ಟಿಕರ್ತ ಅಂತ ಒಪ್ಪಿ ಲಯಕರ್ತವನ್ನು ಒಪ್ಪಿಲ್ವೋ ಅವರು ಅಂದಂತಮಕ್ಕೆ ಹೋಗ್ತಾರೆ. ಎಲ್ಲವೇ ಅವನೇ. ಯಾರು ಅವನಿಗೆ ಅಯ್ಯೋ ಅವಿದ್ಯಾವತತ ವೈದ್ಯವು ಸಂಬುದ್ಧಾಮೃತಃ, ಅವನೇ ಸಂಹಾರಕರ್ತನು ಅಂತೇಳಿ ಚಿಂತನೆ ಮಾಡಬೇಕು. ಹಾಗೆ ಒಂದು ತಿಳಿದು ಒಂದು ತಿಂದಿಲ್ಲಟ್ರೆ ಮೋಕ್ಷದಲ್ಲಿ 2 ಇದೆ. ಪರಮದ ಗಂಡನನ್ನು ಮಾಡೋರು ಮತ್ತು ಅವನ ಎಲ್ಲ ಕರ್ತನೂ ತಿಳಿಯೋದು. ಪರಮದ ಗಂಡನ ಯಾವ್ಯಾಕೆ ಮಾಡಬೇಕು, ಪರಮದ ಗಂಡನ ಮಾಡೋದಿಲ್ಲ ಅಂತ ತಿಳಿದು ಪರಮದ ಗಂಡನೆಯನ್ನು ಮಾಡದೇ ಹೋಗ್ಬಿಟ್ರೆ ಅವ್ರಿಗೆ ಏನು ಗತಿಯಾಗತ್ತೆ, ಅವರು ಅಂಧ ತಮಸ್ಸಿಗೆ ಹೋಗ್ತಾರೆ ಅಂಥೇಳಿ ಭಗವಂತನೇ ಸರ್ವಕರ್ತೃ ಅಂತೇಳಿ ತಿಳಿಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಮಂತ್ರದ ಅರ್ಥ ಈ ರೀತಿ ಸರ್ವಕರ್ತನು ಅಂತ ಹೇಳಿ ಭಗವಂತನ ಚಿಂತನೆ ಮಾಡಬೇಕು. ಅಂದಂತಮ ಪ್ರವಿದ್ಯೋ ಅವಿದ್ಯಾ ಉಪಾಸತೆ. ನಾನು ಅವನು ಒಂದು, ಅವನಿಗೆ ಇನ್ನೊಂದು ರೂಪಕ್ಕೂ ಭೇದ ಇದೆ, ಭೇದ ಜ್ಞಾನ ಇಲ್ಲಾಗಿ ಭಗವಂತನಲ್ಲೇ ಭೇದವನ್ನು ಚಿಂತನೆ ಮಾಡಿದ್ರೆ ಅವರಿಗೆ ಅಂದಂತಮಸ್ಸು ಅಂತೇಳಿ ಅದಕ್ಕೆ ಅನಂತ ರೀತಿಯಲ್ಲಿ ಕೂಡ ಭಾಷೆ ಬಂದಿದೆ. ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವರು ಸ್ವಯಂಭುವ ಮನು ಋಷಿ ಅವರ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರುವ ಯಜ್ಞರೂಪಿ ಭಗವಂತನೇ ಮೊಮ್ಮಗ. ಆ ಮೊಮ್ಮಗನೇ ದೇವತೆ. ಅಷ್ಟು ಛಂದಸ್ಸುಗಳು ಅಲ್ಲಿ ನೋಡಬೇಕು ಏನು ಛಂದಸ್ಸು ಬಂದಿದೆ ಅಂತ. ಕೈಲಿ ಪುಸ್ತಕ ಇಲ್ಲ. ಆ ಛಂದಸ್ಸು ಏನೆಂದು ನೋಡಿಕೊಂಡು ಆ ಮಂತ್ರದ ಅಕ್ಷರ ಜೋಡಕ್ಕೆ ಮಾಡಿದ್ರು ಆ ಛಂದಸ್ಸನ್ನು ಚಿಂತನೆ ಮಾಡಿ ಈ ಈಶಾವಾಸ ಉಪನಿಷತ್ತನ್ನು ಇತರ ಪಠನ ಮಾಡಬೇಕು. ಒಂದೇ ಒಂದು 5 ನಿಮಿಷ ಆಗುತ್ತೆ. ಗುರುಮುಖೇನ ಒಂದು ಸಲ ಕಳೆದ್ರು. ಅದು ರೀತಿಯಲ್ಲಿ ಭಗವಂತನ ಕೊಂಡಾಡುವಾಗ ಇವನ ಆಕ್ರಮಣ ಮಾಡುವ ಬಂದಿರುವ ದೈತ್ಯರನ್ನ ಭಗವಂತ ಕೊಂದು ತನ್ನ ತಾತನನ್ನು ಈ ಸ್ವಯಂಭುವನನ್ನು ರಕ್ಷಣೆ ಮಾಡಿದ್ದೆ ಈ ಕಥೆಯ ಒಂದು ಸಾರಾಂಶ. ಮತ್ತು ಪರೀಕ್ಷಿತ್ ರಾಜನೇ, ಗಜೇಂದ್ರನಿಗೆ ಸ್ವಾರೂಪ್ಯವು ಬರಲು ಕಾರಣವನ್ನು ತಿಳಿಸುವೆನು ಕೇಳು. ಹಾಗಂತೇಳಿ ಗಜೇಂದ್ರ ಮೋಕ್ಷದ ಕಥೆಯನ್ನು ಸುಖಮುನಿಗಳು ಆ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಪೂರ್ವದಲ್ಲಿ ವೈಷ್ಣವನಾದ ಇಂದ್ರದ್ಯುಮ್ನ ಎಂಬ ರಾಜ ಈ ಬಾಂಡ್ಯ ದೇಶವನ್ನು ಆಳ್ತಾ ಇದ್ದ. ಆತನು ಒಂದು ಬಾರಿ ಮಳೆಯ ಪರ್ವದಲ್ಲಿ ಮೌನಿಯಾಗಿ ಶ್ರೀಹರಿಯನ್ನು ಪೂಜೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹರಿಚ್ಛೆಯಂತೆ ಅಗಸ್ತ್ಯ ಋಷಿಗಳು ಅಲ್ಲಿಗೆ ಬಂದಿದ್ದಾರೆ ಶಿಷ್ಯರ ಪರಿವಾರದಿಂದ. ರಾಜನು ಅದನ್ನು ನೋಡಿಯೋ ಎದ್ದು ಅರ್ಘ್ಯಪಾದ್ಯಾದಿ ಉಪಚಾರವನ್ನು ಮಾಡದೆ ಸುಮ್ಮನಿದ್ದಾನ. ಯಾರು? ಈ ರಾಜ್ಯ, ಪಾಂಡ್ಯ ರಾಜ್ಯ. ಆವಾಗ ಇವರು ಸಿಟ್ಟು ಬಂದಿದೆ. ಯಾಕಂದರೆ ಇವ ಭಗವಂತನ ಧ್ಯಾನದಲ್ಲಿ ಮಗ್ನಾಗಿದ್ದರೆ ಹೇಳಬೇಕಾಗಿಲ್ಲ. ಇವ ಗಂಟೆ ಬಾರಿಸ್ತಾ ಪೂಜೆ ಮಾಡ್ತಾ ಇದ್ದಾನೆ. ಬರ್ತಾರೆ ಉತ್ತಮವಾದ ಋಷಿಗಳು, ಎದ್ದೊಂದು ನಮಸ್ಕಾರ ಮಾಡಿಬಿಟ್ರೆ ಮುಗಿತಾ ಇತ್ತು. ಆ ಥರ ಮಾಡಬೇಕು ಶಾಸ್ತ್ರವೂ ಹೇಳ್ತಾ ಇದೆ. ಆ ರೀತಿಯಲ್ಲಿ ಬಂದ ಕೂಡಲೇ ಅವಮಾನವನ್ನು ಮಾಡಿರೋದು ನೋಡಿ, ನೀ ಆನೆಯಂತೆ ಗಜಃ, ನೀ ಆನೆಯಂತೆ ಆಗ್ಬಿಡು ಹಾಗಂತೇಳಿ ಹೇಳ್ತಾರೆ. ಆದ್ದರಿಂದ ಇವನಿಗೆ ಆನೆಯ ಜನ್ಮ ಬರಲಿ ಹಾಗಂತ ಶಾಪ ಕೊಟ್ಟಿದ್ದ ಆ ಶಾಪ ನಿಜ ಆಯಿತು. ಆನೆ ಬಳಿಕ ರಾಜನು ಕೂಡ ಋಷಿಗಳ ಶಾಪಕ್ಕೆ ತನ್ನ ಪ್ರಾರಬ್ಧ ಕರ್ಮವೇ ಕಾರಣ ಆಯಿತು. ಆವಾಗ ಬುದ್ಧಿ ಬಂದಿದೆ ಅವನಿಗೆ.
ಆನೆಯಾಗಿ ಹುಟ್ಟಿದ್ದಾನ. ಆದರೆ ತಾನು ಮಾಡಿದ್ದ ಶ್ರೀಹರಿಯ ಪೂಜಾ ಪ್ರಭಾವದಿಂದ ಆನೆಯ ಜನ್ಮದಲ್ಲಿಯೂ ಕೂಡ ಅಂತ್ಯಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆಯ ತಪ್ಪೇ ಇಲ್ಲ ಹಾಗಂತ ಹೇಳ್ತಾ ಇದ್ದಾರೆ. ಶ್ರೀಹರಿಯ ಗಜೇಂದ್ರನ ಶಾಪವನ್ನು ತಪ್ಪಿಸಿ ಈ ಪಾರ್ಶ್ವಧಾರಣ್ಯಕ್ಕೆ ಸೇರಿಕೊಂಡು ಅವರೊಡನೆ ದೇವತೆಗಳಿಂದ ಸತ್ಯನಾಗಿ ಈ ಗರುಡನ್ನೇರಿ ತನ್ನ ಸ್ಥಾನಕ್ಕೆ ಹೊರಟು ಹೋಗಿದ್ದಾನೆ. ಗಜೇಂದ್ರನ ಕಾಪಾಡೋ ಟೈಮಲ್ಲಿ ಆ ಗಜೇಂದ್ರ ಮೋಕ್ಷವನ್ನು ಹೇಳಿವರಿಗೆ ಯಶಸ್ಸು ಬರುವುದು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಏನದು ಗಜೇಂದ್ರ ಮೋಕ್ಷ ಕಥೆ ಅಂದರೆ ಆಗ ಅವರು ಸ್ವಲ್ಪ ಕೊಟ್ಟ ಶಾಪದಿಂದ ಆನೆಯಾಗಿ ಹುಟ್ಟಿದ್ದಾನ. ಗಂಧರ್ವರು ಅವರು ಅದರಲ್ಲಿ ಬಂದು ಮೊಸಳೆಯಾಗಿ ಇನ್ನೊಬ್ಬ ಹುಟ್ಟಿದ್ದಾನ ಗಂಧರ್ವ. ಇವಾಗ ಇವರು ಈ ಆನೆ ನೀರಿಗೆ ಜಲಕ್ರೀಡೆ ಮಾಡೋಕ್ಕೆ, ನೀರು ಕುಡಿಯೋಕ್ಕೆ ಮತ್ತು ಸ್ನಾನಕ್ಕೆ ಹೋಗಿದೆ. ಹೆಣ್ಣುಗಳು ಮತ್ತು ಗಂಡಾನೆಗಳು ಮರಿಯಾನೆಗಳು ಎಲ್ಲ ತುಂಬಿಕೊಂಡು ಎಲ್ಲ ಗರ್ಜನೆ ಮಾಡ್ತಾ ಡ್ಯಾನ್ಸ್ ಆಡ್ತಾ ತೋಟನೆಲ್ಲ ಕಿತ್ತಾಕಿ ಮರವನ್ನೆಲ್ಲ ಹೊಡೆದಾಕಿ ಜಾಲಿಯಾಗಿ ಬಂದಿದೆ. ಇದಕ್ಕೆ ಮದ ಏರಿದೆ. ಆ ಮದದ ನೀರು ನೋಡಿ ಆ ವಾಸನೆಯಿಂದವೇ ಎಲ್ಲ ಸಿಂಹ ದೊಡ್ಡ ದೊಡ್ಡ ಪ್ರಾಣಿಗಳು ಎಲ್ಲ ಓಡಿ ಹೋಗಿದೆ. ಜಾಲಿಯಾಗಿ ಜಲಕ್ರೀಡೆ ಮಾಡ್ತಾ ಇರುವಾಗ ಆ ಮೊಸಳೆ ಬಂದು ಕಾಲನ್ನು ಹಿಡ್ಕೊಂಡಿದೆ. ಆ ಕಾಲನ್ನು ಬಿಗಿದಪ್ಪಿಕೊಂಡು ಅದೇ ನಾವು ಯಾನೆ ಏನು ತಪ್ಪಿಸ್ಕೊಳ್ಬೋದು. ಬರುವಾಗ ಆ ಆನೆ ಒಂದು ಸಲ ಗೆದ್ದು ಆ ನೀರಿಂದ ಹೊರಡ ಬರುತ್ತೆ ಮತ್ತು ಸೋಲನ್ನು ಅನುಭವಿಸುತ್ತೆ. ಆ ಮೊಸಳೆ ಆ ಕಾಲನ್ನು ಹಿಡಿದು ಮತ್ತು ಒಳಗಡೆ ಎಳ್ಕೊಂಡು ಹೋಗುತ್ತೆ. ಮತ್ತು ಎಷ್ಟೋ ಪ್ರಯತ್ನ ಮಾಡಿ ಕೂಡ ಮತ್ತು ಆ ಗಂಡಾನೆಯನ್ನು ಕರೆದುಕೊಳ್ತಾರೆ. ಎಲ್ಲ 2-3 ಗಂಡಾನೆ ಆ ಕಾಲನ್ನು ಹಿಡಿದು ಎಳೆಯುವಾಗ ಮತ್ತು ಆ ಮೊಸಳೆ ಗೆಲ್ಲುತ್ತೆ. ಗಂಡಾನೆ ಕಾಪಾಡೋಕ್ಕಾಗಿಲ್ಲ, ಹೆಣ್ಣಾನೆಲ್ಲ ಸೇರ್ಕೊಂಡು ನಮ್ಮನ್ನ ಏನು ಕಾಪಾಡೋದು. ಎಲ್ಲ ಹಸು ನೀರಡಿಕೆ ಎಲ್ಲ ಬಂತು, ಭಯಭೀತರಾಗಿದ್ದಾರೆ. ಇದೇನು ಮೊಸಳೆಯೋ ಏನೋ ಎಂತೋ ಏನಂತ ಭಯಭೀತರಾಗಿದ್ದಾರೆ. ಇದೇನು ಇಷ್ಟು ಆಶ್ಚರ್ಯವಾಗಿದೆಲ್ಲ. ಆದರೆ ಇವರು ಶಾಪಕ್ಕೆ ಗ್ರಸ್ತರಾಗಿ ಹುಟ್ಟಿದ್ದಾರೆ. ಈ ಥರ ಜಗಳ ಬಂದಿದೆ. ಬರೀ ಜಗಳ ಬರುವಾಗ ನಿನ್ನ ಸ್ಮರಣೆ ಬಂತಂದರೆ ಭಗವಂತ ಕಾಪಾಡ್ತಾನಂತೇಳಿ ಶಾಪ. ಇದೆಲ್ಲ ಆನೆ ಮರಿಗಳಿಗೆ, ಹೆಣ್ಣು ಮರಿಗೆ ಗಂಡು ಮರಿಗೆಲ್ಲ ಫ್ರೆಂಡಿಗೆಲ್ಲ ಗೊತ್ತಿಲ್ಲ. ಪಾಪ ಅದು ಹೊಟ್ಟೋಯ್ತು. ಇದು ಆಯಿತು. 1000 ವರ್ಷ ಈ ಥರ ಯುದ್ಧ ಆಗಿದೆ. ಕಾಳು ಎಳೆಯೋದು, ಅದು ಒಳಗೆಳೆಯೋದು, ಅದು ಒಳಗೆ ಎಳೆಯೋದು, ಇದು ಹೊರಡೆ ಬರೋ ಮೇಲೆ ಮತ್ತೆ ಎಳ್ಕೊಂಡು ಹೋಗೋದು. ಈ ರೀತಿಯಲ್ಲಿರುವಾಗ ಇದು ಏನೋ ಒಂದು ಆಗಿದೆ ನಮಗೆ ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಗಜೇಂದ್ರ. ನಾರಾಯಣ ಅಖಿಲ ಗುರು ನಮಸ್ತುಭ್ಯಂ ತೇಲಿ ತನ್ನ ಸೊಂಡಲಿನಿಂದ ಒಂದು ತಾಮರೆ ಹೂವನ್ನು ತುಂಬ ಪ್ರಯತ್ನ ಮಾಡಿ ಕಟ್ಟ ಬಿದ್ದು ಆ ಹೂವನ್ನು ಭಗವಂತನ ಮೇಲೆ ಹಾಗೆ ಆಗ್ತಾಯಿದೆ. ನೋಡಿ, ಕಟ್ಟ ಕಾಲಕ್ಕೆ ಅವ ಕೇಳಿದ್ದೇನು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಿಯತಿದೆ ತದಗಂ ಭಕ್ತಿ ಭಕ್ತಿ ಅಸ್ನಾಮಿ ಪ್ರಿಯಾತ್ಮ. ನೀವು ಹೂವನ್ನು ಕೊಡು, ತುಳಸಿಯನ್ನು ಕೊಡು, ಒಂದು ಹಣ್ಣನ್ನು ಕೊಟ್ಟರು ಕೂಡ ನಾನು ಸ್ವೀಕಾರ ಮಾಡ್ತೀನಿ, ಭಕ್ತಿಯಿಂದ ಕೊಡಬೇಕಷ್ಟೇ ಹಾಗಂತೇಳಿ ಭಗವಂತ ಕೇಳಿದ. ಇದು ಹೂವನ್ನು ಹಾಕಿದೆ, ಕಮಲದ ಹೂವನ್ನು. ಭಗವಂತ ಬಂದು ಗರುಡನ ಮೇಲೆ ಏರಿ ಬಂದು ತನ್ನ ಚಕ್ಕರಾಯದಿಂದ ಆ ಮೊಸಳಿನ ಸೀಲಿ ಕೊಂದಾಕಿ ಈ ಗಜೇಂದ್ರನ ಬಿಡುಗಡೆಯನ್ನು ಮಾಡಿದ ಕಥೆಯಲ್ಲಿ ವರ್ಣ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತನ ಭಕ್ತಿ ಮಾಡೋಕ್ಕೆ ಆನೆ, ಪ್ರಹ್ಲಾದ, ಧ್ರುವ, ಬಾಲಕರು, ಹೆಂಗಸರು, ಗಂಡಸರು, ಈ ಜಾತಿಯರು, ಶೂದ್ರರು, ಬ್ರಾಹ್ಮಣರು ಅಂತ ಏನೇನಿಲ್ಲ, ಸರ್ವವರ್ಣ ಧರ್ಮ ಆಶ್ರಮ, ಹುಟ್ಟು ಬಾಲಕನಾಗಿರಲಿ, ಪಕ್ಷಿಗಳೇ ಇರಲಿ, ಮಿರುಗಗಳೇ ಇರಲಿ, ಯಾಕಂದರೆ ಆನೆ ಮಿರುಗ, ಎಲ್ಲವೂ ಕೂಡ ಹರಿಯಲ್ಲಿ ಭಕ್ತಿಯನ್ನು ಮಾಡಿದರೆ ಅದು ಮೋಕ್ಷಕ್ಕೂ ಹರಿ ಭಕ್ತಿಗೂ ಕೂಡ ಕಾರಣವಾಗತ್ತೆ ಹಾಗಂತ ಹೇಳ್ತಾ ಇದ್ದಾರೆ. ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯತ್ ಏತಚ್ಚಿದಾತ್ಮಕಂ ಪುರುಷಾಯ ಜೀವಿಜಾಯ ಪರೇಶಾಯ ಚ ಧೀಮಹಿ ಯಸ್ಮಿನ್ನಿದಂ ಯದಚ್ಛೇದಂ ಯದೇಧೇಯಂ ಜಯಿದಂ ಸ್ವಯಂ ಯೋ ಅಸ್ವಾಸ್ ಪಾರಶ್ಚ ಪುರುಷ್ ಪರಸ್ತ್ವಂ ಪ್ರಪದ್ಯೆ ಸ್ವಯಂಭುವಂ ಯಕ್ ಸ್ಮಾಸ್ಮಾನಿದಂ ನಿಜಮಾಯಾರ್ಪಿತಂ ಕ್ವಚಿತ್ ಬಾಧಂ ಕ್ವಚ ತತ್ತಿರೋಹಿತಂ ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಕೊಂಡಾಡ್ತಾ ಇದೆ. ನ ವಿದ್ಯತೆ ಯಶ್ಚಜ್ಜನ್ಮ ಕರ್ಮವಾನ್ ನಾಮರೂಪಿ ಗುಣೋದೋಷ ಏವ ವಾ ತದಾಪಿ ಲೋಕಶ್ಚ ಸಂಭವಾಯ ಯಕ್ಷ್ವಾಮಾಯ ತನ್ನು ಕಾಲಮುಚ್ಯಸಿ ತಸ್ಮೈ ನಮಃ
ಪರೇಕಾಯ ಬ್ರಹ್ಮಣೇ ಅನಂತರಾತ್ಮನೇ ಅನಂತಶಕ್ತಯೇ ಅರೂಪಾಯೋ ರೂಪಾಯ ನಮಃ ಆಶ್ಚರ್ಯಕರ್ಮಣೇ ನಮಃ ಆತ್ಮಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ ನಮೋ ಗಿರಾ ವಿದೂರಾಯ ಮನಶೇಶ್ವತಾನಪಿ ಸತ್ತೇನ ಪ್ರತಿಲಭ್ಯಾಯ ನೈಷ್ಕರ್ಮಣಾಯ ವಿಪಚ್ಚಿತಾಂ ನಮಃ ಕೈವಲ್ಯನಾಥಾಯ ನಿರ್ವಾಣ ಋಕಂಬುಧೇ ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ ನಿರ್ವೇಶಾಯ ನಾಮಯಾಯ ನಮೋ ಜ್ಞಾನವನಾಯ ಅಂಥೇಳಿ ಸುಮಾರು ಅನಂತವಾದ ಭಗವಂತನ ಇದನ್ನು ಕೇಳಬೇಕು. ಇದೆಲ್ಲ ನಾವು ಇದು ಹೇಳೋಕ್ಕೆ ಟೈಮಿಲ್ಲ. ಅಷ್ಟು ಒಂದೊಂದು ವಾಕ್ಯವೂ ಕೂಡ ಆ ಭಗವಂತನ ಮಹಿಮೆ ಎಷ್ಟು ಇದೆ ಅಂತ ನಮ್ಮ ಕಣ್ಣಲ್ಲಿ ನೀರು ತರುವಷ್ಟು ಆ ಭಗವಂತನ ಮಹಿಮೆಯನ್ನು ಆ ಆನೆ ಇದೆ ನೋಡ್ರಿ, ಅದು ಆನೆಯ ಇದ್ದರೂ ಕೂಡ ಮೃಗವಾಗಿದ್ದರೂ ಕೂಡ ಪೂರ್ವಜನ್ಮದಲ್ಲಿ ಮಾಡಿದ ಭಕ್ತಿಯಿಂದ ಕಡೇ ಕಾಲಕ್ಕೆ ಹರಿಯ ಸ್ಮರಣೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂದರೆ ಈ ರೀತಿಯಲ್ಲಿ ನಾವು ನಮಗೆ ಪ್ರಾರಬ್ಧವಶಾತ್ತು ನಾವು ಮಾಡಿದ ಕರ್ಮ ಪಾಪಗಳಿಗೆ ನಮಗೆ ಕೂಡ ಮೃಗಜನ್ಮ ಬರ್ಬೋದು. ಆದರೆ ಇದನ್ನು ಕೇಳುವಾಗ ಇದನ್ನು ಪಠನ ಮಾಡುವಾಗ ಹಾಗೇ ಸ್ವಾಮಿ ನೀನು ನನಗೆ ಮೃಗಜನ್ಮವೇ ಕೊಟ್ಟರೂ ಕೂಡ ಹೇಗೆ ಅವರು ಭಕ್ತಿ ಬದಲಾವಣೆ ಆಗಬಾರ್ದು ಅಂತ ಬೇಡ್ಕೊಂಡ್ರು. ಪ್ರಹ್ಲಾದನಿಗೋ ಭಕ್ತಿ ಇತ್ತು, ವರ ಇತ್ತು, ಭಕ್ತಿ ನಾಶ ಹೊಂದೋದಿಲ್ಲ ಅಂತ. ಇನ್ನೊಂದು ಇದ್ರಲ್ಲಿ ನೋಡಿದ್ವು ನಾವು ದೈತ್ಯರಾಗಿ ಬಿಟ್ಟಿದ್ರು ಕೂಡ ನಿನ್ನ ಮೇಲೆ ಭಕ್ತಿ ಮಾಡಬೇಕು ಅಂತ. ಮತ್ತು ಇಂದ್ರನಿಗೂ ಇವನಿಗೂ ಬರುವಾಗ ಆ ದೈತ್ಯನಿಗೂ ಅಲ್ಲಿ ಅವನ ಸ್ತೋತ್ರ ಮಾಡಿದ. ಇಂದ್ರನಿಂದ ಆ ನಾರಾಯಣ ಅಸ್ತ್ರ ಏನು ವಜ್ರಾಯುಧ ದದಿತಿ ಋಷಿಗಳು ಕೊಟ್ಟಿದ್ದ ಅಸ್ತ್ರದಿಂದ ಇನ್ನು ದೈತ್ಯನ ಆಯ್ತಾ ಅವ ಅನಂತ ರೀತಿಯಲ್ಲಿ ಭಗವಂತನ ಹೋಳ್ತಾ ಇದ್ದಾನ. ಹೇಗೆ ಬಂತು ಅವರಿಗೆ ಕಡೆ ಕಾಲಕ್ಕೆ ಕಾಯ್ತಾ ಇದ್ದೀನಿ. ಆ ನಾರಾಯಣ ಸನ್ನಿಧಾನ ಇರುವ ನಾರಾಯಣ ಆಯುಧಾನ ವಜ್ರಾಯುಧ ಆ ವಜ್ರಾಯುಧ ಮಾಡಿದ್ದಾರೆ. ದತ್ತಿ ಋಷಿ ಕೊಟ್ಟಿರೋದ್ರಿಂದ ನನಗೆ ಗೊತ್ತು. ಆ ಸ್ಪರ್ಶ ಆದ ನಾರಾಯಣ ಸ್ಪರ್ಶ ಆದತ್ತೆ ಆ ವಿಭೂತಿ ಅದು. ಆ ನಾರಾಯಣ ಸನ್ನಿಧಾನ ಆಯುಧ ನನ್ನ ಕೊಳ್ಳಲಿ ಕೊಳ್ಳು ಹಾಗಂತ ಹೇಳ್ತಾರ ನೋಡ್ರಿ. ಆ ರೀತಿಯಲ್ಲಿ ನಾವು ಕೆಟ್ಟ ಸಹವಾಸದಿಂದ ಬೇರೆ ಕಡೆ ಹುಟ್ಟಿರೋನು ಅಥವಾ ನಮ್ಮ ಪಾಪಕರ್ಮಗಳಿಂದ ಪ್ರಾಣಿಯಾಗಿ ಹುಟ್ಟಿರೋ ಕೂಡ ಇವರಿಗಿರೋ ರೀತಿಯಲ್ಲಿ ನಮಗೂ ಸ್ಮರಣ ಬರಬೇಕಾಗಿದ್ದರೆ ಇವರು ಮಾಡಿದ ರೀತಿಯಲ್ಲಿ ನಾವು ಈ ಜನ್ಮದಲ್ಲಿ ಭಕ್ತಿ ಮಾಡಬೇಕು. ಕಾಲಾವಕಾಶ ಮೇರಿರಲಿ, ಮರಣ ಯಾವ ಕಾಲಕ್ಕೂ ಬೇಕಾದ್ರೆ ಬರಲಿ, ಇವಾಗಿಂದೇ ಪ್ರಾರಂಭ ಮಾಡೋಣ ಹರಿಯಲ್ಲಿ ಭಕ್ತಿ. ಆವಾಗ ಖಂಡಿತವಾಗಿಯೂ ಈ ಕಥೆ ಕೇಳೋದ್ರಿಂದ ನಮಗೆ ಕೂಡ ಪಾಪದಿಂದ ಪ್ರಜ್ಞೆಯನ್ನು ಮೂಡಿ ಆ ಕಾಲಕ್ಕೆ ನಮಗೆ ಕೂಡ ಸ್ವಾಮಿ ಆ ಗಜೇಂದ್ರಿಗೆ ಮೋಕ್ಷ ಕೊಟ್ಟು ಆ ರೀತಿಯಲ್ಲಿ ನಾವು ಇವಾಗಲೇ ಪ್ರಾಣಿ, ಆ ಗಜೇಂದ್ರ ಪ್ರಾಣಿಯಾಗಿ ಹುಟ್ಟಿದ್ದಾನ. ಆದರೆ ನಾವು ಯಾವ ಪ್ರಾಣಿಯಾಗಿ ಇದ್ವಿ, ಯಾಕೆ ಭಗವಂತನ ಮಹಿಮೆ ಗೊತ್ತಿಲ್ಲ. ಉಣ್ಣೋದು, ತಿನ್ನೋದು, ಮಲಗೋದು, ಹೋಗೋದು, ಬರೋದು ಹೀಗೆ ನಡೀತಾ ಇದ್ದೀವಿ. ಪ್ರಾಣಿಗಳು ಏನು ಮಾಡುತ್ತೋ ಅದಕ್ಕೆ ನಾನು ಕೂಡ ಈ ಪ್ರಾಣಿಯಾಗಿದ್ದೀನಿ. ಈ ಕಡೆ ಜನ್ಮಕ್ಕೆ ನೀನು ಸ್ಮರಣೆ ಕೊಡುವಂತೆ ನನ್ನ ಮೊಸಳೆ ಎಳಿತಾ ಇದೆ, ಸಂಸಾರ ಎಂಬ ಮೊಸಳೆ ಎಳಿತಾ ಇದೆ. ಏನೋ ಬಂದು ರಾಯರತಿ ಬೇಡುವಾಗ ಭಕ್ತಿ ಬರುತ್ತೆ, ಮನೆಗೆ ಹೋಗುವಾಗ ನಿದ್ರೆ ಬಂತೆ, ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಪುರಾಣ ಕೇಳುವಾಗ ಸ್ವಲ್ಪ ಭಕ್ತಿ ಬರುತ್ತೆ, ಮತ್ತು ಪಾಠಶಾಲೆಗೆ ಹೋಗಿ ಒಂದು ಏನೋ ಹರಿಕತೆ ಇದು ಪಾಠ ಇದೆಲ್ಲ ಕೇಳುವಾಗ ಒಂದು ಸ್ವಲ್ಪ ಭಕ್ತಿ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತು ಕೆಲಸಕ್ಕೆ ಹೋಗುವಾಗ ಆ ಕೆಲಸದ ಕಾಟ ನಿನ್ನ ಮರ್ತೋಗ್ತೀರಿ. ಒಂದು ಕಡೆ ಎಳೆಯುತ್ತೆ ಮತ್ತು ಗೆಲ್ಲುತ್ತೆ, ಒಂದು ಕಡೆ ಮತ್ತು ನೀರು ಎಳ್ಕೊಂಡು ಹೋಗುತ್ತೆ. ಈ ಥರ ನಾವು ಫೈಟ್ ಆಡ್ತಾ ಇದ್ದೀವಿ 100 ವರ್ಷ ಕಾಲ. 1000 ವರ್ಷ ಕಾಲ ಇತ್ತು ಆಯಿತು ಫೈಟು. ನಮಗೆ 100 ವರ್ಷ ಫೈಟ್ ಇದ್ದೆ ನಾವು. ಆ ಗಜೇಂದ್ರ ಮೋಕ್ಷನ ಈ ಸಂಸಾರ ಅವಸ್ಥೆ ಎಂಬ ಮೊಸಳೆ, ಸಂಸಾರ ಮೊಸಳೆ ನಾನೇ ಗಜೇಂದ್ರ. ಅಗಂಭಾವ ಹಿಡಿರುವ ಅಗಂತಿದೆ ನಮಗೆ. ಅದನ್ನು ನಾನು ಗಜೇಂದ್ರನಾಗಿದ್ದೀನಿ, ನೀನು ಬಿಡಿಸು ಸ್ವಾಮಿನ ಬೇಡಿಕೊಬೇಕು. ಆ ರೀತಿಯಲ್ಲಿ ಅವರು ಉದ್ಧಾರ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಉಷಕಾಲದಲ್ಲಿಯೂ ಕೂಡ ಯಾರು ಗಜೇಂದ್ರ ಮೋಕ್ಷವನ್ನು ಕಥೆಯನ್ನು ಕೇಳ್ತಾರೋ, ಈ ಶ್ಲೋಕ ಏನಿದೆಯೋ ಅದನ್ನು ಪಠಣ ಮಾಡ್ತಾರೋ ಅವರಿಗೆ ದುಸ್ವಪ್ನ ಆಗೋದಿಲ್ಲ, ಕಡೆ ಕಾಲ ಕರಿಸ್ಮರಣ ಬರುತ್ತೆ, ಅವರಿಗೆ ಜ್ಞಾನಪ್ರದ ಆಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ, ಮೋಕ್ಷ ಕಾರಣ ಅಂತ ಗಣಿತ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಮತ್ತು ಗಜೇಂದ್ರ ಮೋಕ್ಷ ಮುಗಿದ ಮೇಲೆ ಸಮುದ್ರ ಮದನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸಮುದ್ರ ಮದನ ಕಥೆ ನಡೀತು. ಅಲ್ಲಿ ಏನಾಯಿತು ಏನು ಅಂತ ಕೇಳುವಾಗ
ಅಲ್ಲಿ ವಂಶ ಪರಂಪರೆಯನ್ನು ಕೂಡ ಇಲ್ಲಿ ಹೇಳಿದರು. ಎಲ್ಲಿ ಸ್ವಯಂಭೂವ ಮನು ಒಂದು 10 ನಿಮಿಷ ಆಗುತ್ತೆ, ಒಂದು 15 ನಿಮಿಷ ಇರ್ಬೋದು. ನಾನು ಹೇಳ್ತೀನಿ ಆ ಮಂಗಳಾರತಿ ಮಾಡಿ. ಈ 5ನೆಯ ಮನ್ವಂತರದಲ್ಲಿ ತಾಪಸ ಮನ್ವಂತರ, 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ, ಆ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಈ 6ನೇ ಮನ್ವಂತರಕ್ಕೆ ಚಾಕ್ಷುಷ ಮನ್ವಂತರದಲ್ಲಿ ಭಗವಂತ ವೈರಾಜ ಋಷಿಯಿಂದ ಸಂಭೂತಿಯಿಂದ ಪತ್ನಿಯಲ್ಲಿ ಶ್ರೀಹರಿ ಅಜಿತ ಎಂಬ ನಾಮಕನಾಗಿ ಅವತಾರ ಮಾಡಿದ್ದಾನ. ಸಮುದ್ರ ಮದನ ಮಾಡಿ ಅಮೃತವನ್ನು ದೇವತೆಯಲ್ಲಿ ಕೊಟ್ಟರು. ಆವಾಗ ಕೂರ್ಮರೂಪವನ್ನು ತಾಳಿ ಮಂದ್ರ ಪರ್ವತವನ್ನು ಧರಿಸಿದ್ದಾನ. ಈ ಅಜಿತ್ ಎಂಬ ನಾಮ ಮತ್ತು ಕೂರ್ಮ ನಾಮಗಳು ಕೂಡ ಈ ಮನ್ವಂತರದಲ್ಲಿ ಆಗಿದೆ ಹಾಗಂತ ಹೇಳ್ತಾ ಇದ್ದಾರೆ. ಈ ಅಜಿತ್ ಯಾರು, ಕೂರ್ಮ ಯಾರು? ಸಾಕ್ಷಾತ್ ಭಗವಂತನ ರೂಪವೇ. ನರ ಮತ್ತು ಮೃಗ ಎರಡು ಸೇರಿ ನರಸಿಂಹ ಅವತಾರ. ಆದರೆ ಇಲ್ಲಿ ಕೂರ್ಮ ಅವತಾರದಲ್ಲಿ ಈ ಕೂರ್ಮ ಆಮೆಯ ಅವತಾರ ಆಗಿದೆ. ಅಜಿತ್ ರೂಪ ಸಾಕ್ಷಾತ್ ಭಗವಂತನೇ. ಅದು ಏನು ಕಥೆ ಏನು ಅಂತ ಕೇಳುವಾಗ, ದುರ್ವಾಸ ಮುನಿಗಳು ಐರಾವತದಲ್ಲಿ ಬರ್ತಾ ಇರುವ ಇಂದ್ರದೇವರಿಗೆ ಭಗವಂತನ ಅರ್ಪಣೆ ಮಾಡಲ್ಪಟ್ಟ ಒಂದು ನಿರ್ಮಾಲ್ಯವನ್ನು ಕೊಡ್ತಾರೆ. ಆ ನಿರ್ಮಾಲ್ಯವನ್ನು ಭಕ್ತಿಯಿಂದ ಸೆರೆಸೆಲೆ ವಹಿಸಿಲ್ಲ, ಅದನ್ನು ಎತ್ತಿ ಐರಾವತ ಆನೆಗೆ ಹಾಕ್ತಾನೆ. ಆ ಆನೆ ತನ್ನ ಮೇಲಿಟ್ಟಿರುವ ಆ ಹೂಹಾರವನ್ನು ಎತ್ತಿ ಅದನ್ನು ತುಳಿಯುತ್ತೆ. ನೀನು ಐಶ್ವರ್ಯದ ಮಮದಿಂದ ಇಂಥ ಒಂದು ಪರಮಾತ್ಮನ ನಿರ್ಮಾಲ್ಯವನ್ನು ದ್ವೇಷ ಮಾಡಿದ್ದಿ. ಅದು ಹರಿಗೆ ಮಾಡಿದ ದ್ವೇಷ. ಹರಿಗೆ ದ್ವೇಷ ಮಾಡೋರು ಗರ್ವದಿಂದ ಅಹಂ ಐಶ್ವರ್ಯ ಅಂತೇಳಿ ಇದ್ದಿ. ನೀನು ನಿನ್ನ ಐಶ್ವರ್ಯ ಹಾಳಾಗಲಿ, ನಿನ್ನ ಪದವಿ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಇದನ್ನು ನೋಡಿ ಅವರು ಅಂಥ ರೀತಿಯಲ್ಲಿ ಕೂಡ ದುಃಖಕ್ಕೊಳಗಾಗ್ತಾರೆ. ಆವಾಗ ಶ್ರೀ ಭಗವಂತನಲ್ಲಿ ಮೊರೆ ಇಡುವಾಗ ಅನಂತ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ ನಾನು. ಆವಾಗ ಭಗವಂತ ಆಯಿತು. ಅದೇ ರೀತಿ ಐಶ್ವರ್ಯ ಎಲ್ಲ ಕಳ್ಕೊಳ್ತಾರೆ, ಏನಿಲ್ಲ, ಒಂದು ಸಿಗ್ಗಿಲ್ ಟೀ ಕುಡಿಬೇಕಂದ್ರೂ ಕೂಡ ಇಲ್ಲ. ಆವಾಗ ಅಮೃತ ಕುಡಿದವರು, ಅಮೃತ ಕುಡಿಯೋಕ್ಕೆ ಮುಂಚೆ ಈ ಕಥೆ ಆಗಿದೆ. ಅಮೃತ ಕುಡದೆ ಅವ್ರ ದೇವ ಪದವಿಗಳ ಬಂದಿರ್ತಾರೆ. ದೇವ ಪದವಿಯಿಂದ ಅಮೃತ ಕುಡಿದವರಲ್ಲಿ ಇದ್ರ ನಷ್ಟ ಆದ ಮೇಲೆ ಅದೆಲ್ಲ ಒಟ್ಟೋಗುತ್ತೆ, ಆ ಶಕ್ತಿ ಎಲ್ಲ ಒಟ್ಟೋಗುತ್ತಲ್ಲ, ಅಮೃತದ ಶಕ್ತಿ ಒಟ್ಟೋಗುತ್ತೆ, ಕುಡಿದ ಶಕ್ತಿ. ದೇವತೆಗಳೆಲ್ಲ ಅಲ್ಲಿ ಪೋಸ್ಟ್ ಹೋದ ಮೇಲೆ ಯಾರು ಹಿಡ್ಕೊಳ್ತಾರೆ, ದೈತ್ಯಗಳು ಹಿಡ್ಕೊಳ್ತಾರೆ. ಯುದ್ಧದಲ್ಲಿ ಎಲ್ಲ ಅವರೇ ಎಲ್ಲ ದೇವತೆಗಳನ್ನ ಓಡಿಸ್ಬಿಟ್ಟು ದೈತ್ಯರು ಅವರಲ್ಲಿರುವ ಆ ಸೀಟ್ಗೆ ಹೋಗಿ ಕೂತ್ಬಿಡ್ತಾರೆ. ಈ ದೇವತೆಗಳಿರುವ ಸ್ಥಾನಕ್ಕೆ ಅವರು ಬಂದರೆ ಏನು ಗತಿ ಆಗುತ್ತೆ? ಅಲ್ಲೋಲ ಕಲ್ಲೋಲನೆ, ಭ್ರಷ್ಟಾಚಾರನೆ, ಎಲ್ಲರನ್ನೂ ಕೊಳ್ಳೋದು ಮಾಡೋದು ಎಲ್ಲ ನಡೆಯುತ್ತೆ. ಇಂಥ ರೀತಿಯಲ್ಲಿ ದೇವತೆಗಳು ತುಂಬ ಸೋಳನ್ನು ದೈತ್ಯನ ಅನುಭವಿಸಿ ಆ ಶಾಪಗ್ರಸ್ತರಾಗಿ ಭಗವಂತನ ಕೇಳುವಾಗ ನಾನು ನನ್ನ ಸಮತ್ರ ಮತನ ಮಾಡಿ ನಾನು ಬಂದು ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳುವಾಗ, ಸರಿ ಆಯಿತು, ಏನು ಮಾಡೋದು? ಸಮುದ್ರ ಮತನ, ಸಮುದ್ರ ದೊಡ್ಡದು, ಅದು ಕಡೆಯಷ್ಟು ಕಡ್ಕೊಳ್ಳಿ ಎಲ್ಲಿದೆ ಅಂದರೆ ಮಂತಾರ ಪರ್ವತನ ಹಿಡ್ಕೊಳ್ರಿ. ಮಂತಾರ ಪರ್ವತನ ಹಿಡ್ಕೊಂಡು ವಾಸುಕಿ ಆಳವನ್ನು ಕೇಳಿ ವಾಸುಕಿ ಅವನು ಕೇಳ್ತಾರೆ. ಅದೆಲ್ಲ ನಾವು ಒಪ್ಕೊಳ್ಳೋದಿಲ್ಲಪ್ಪ, ನಾನೆಲ್ಲ 100 ಆಗಿಬಿಡ್ತೀನಿ, ರಕ್ತ ಬಂದುಬಿಡುತ್ತೆ, ಅದೇನೋ ಅಂಥ ದೊಡ್ಡ ಪರ್ವತ, ಅದನ್ನು ನಾನು ಇಟ್ಕೊಂಡು ಕಡಿಯೋಕ್ಕಾಗತ್ತಾ? ಅದೆಲ್ಲ ಆಗೋದಿಲ್ಲ. ಆಮೇಲೆ ನಿನಗೂ ಸ್ವಲ್ಪ ಅಮೃತವನ್ನು ಹಂಚ್ತೀವಿ, ನಿಮಗೂ ಸ್ವಲ್ಪ ಅಮೃತವನ್ನು ಕೊಡ್ತೀವಿ, ನೀವು ಮಾಡಬೇಕು. ಸರಿ ಆಯಿತು ಅಂತ ಹೇಳಿ ವಾಸುಕಿ ಒಪ್ಕೊಳ್ತಾನ. ಆಮೇಲೆ ಮಂದಾರ ಪರ್ವತದಲ್ಲಿ ಹೋಗಿ ಅದನ್ನು ಎತ್ತಕ್ಕಾಗೋದಿಲ್ಲ. ಭಗವಂತನೇ ಆ ದೊಡ್ಡ ಪರ್ವತವನ್ನು, ಮಂದಾರ ಪರ್ವತವನ್ನು ಎತ್ತಾನ, ಅದನ್ನು ಗರುಡನ ಮೇಲೆ ಕುಳ್ಳಿರಿಸ್ತಾನ, ಸಮುದ್ರಕ್ಕೆ ಹಾಕ್ತಾನ, ಸಮುದ್ರ ಒಳಗಡೆ ಹೋಗುತ್ತೆ. ಆಮೇಲೆ ಮತ್ತು ಅದನ್ನು ಕೂರ್ಮ ರೂಪದಿಂದ ಎತ್ತಿಡಿತಾನ. ಆಮೇಲೆ ಆಯಿತು, ನೀವು ಕಡಿಯುವಾಗ ಮೇಲ್ಗಡೆಯೋ ಹೋಗುತ್ತೆ, ಕೆಳಗಡೆಯೋ ಬಂದು ಬೀಳುತ್ತೆ, ನೀರೆಲ್ಲ ಚುಬ್ಬತ್ತೆ. ಆ ರೀತಿಯಲ್ಲಿ ಈ ಕ್ಷೀರಸಮುದ್ರದಲ್ಲಿ ನಡೆಯುವಾಗ ಎಲ್ಲ ತುಂಬ ಕಷ್ಟ ಇರ್ತದೆ. ಏನು ಎಷ್ಟು ಭಾರ, ಎಷ್ಟು ಟನ್ ವೈಟ್ ಲೆಕ್ಕವೇ ಇಲ್ಲ, ಅಷ್ಟು ಭಾರ ಅಂಥ ಒಂದು ಕ್ಷೀರಸಮುದ್ರ. ಅದರಲ್ಲಿ ಅದು ಹೇಗೆ ಕಡಿಯೋಕ್ಕಾಗತ್ತೆ ಅಂತೇಳಿ ಭಗವಂತ ಸರಿ ಏನು ಮಾಡ್ತೀರಿ, ನಿಮ್ಮೊಳಗೂ ಪ್ರವೇಶ ಆಗಲಿ, ದೈತ್ಯಲ್ಲೂ ಪ್ರವೇಶ. ದೈತ್ಯರಲ್ಲಿ ಒಪ್ಪಂದ ಮಾಡ್ಕೊತಾರೆ, ಅವ್ರದ್ದು ಅಗ್ರಿಮೆಂಟ್ ಬರ್ಕೊತಾರೆ. ಏನು ಅಗ್ರಿಮೆಂಟು? ನೀವು ದೇವತೆಗಳಿಗೆ ಮಾತ್ರ ಏನು ಸಿಕ್ಕತ್ತೋ ಅದು ಬಂದು ಕೊಡಬಾರ್ದು, ಅಮೃತ ನಮಗೂ ಕೊಡಬೇಕು. ಸರಿ, ನಾನು ಯಾವ ರೀತಿಯಲ್ಲಿ ಹೇಳ್ಕೊಳ್ತೀವಿಯೋ ಆ ರೀತಿಯಲ್ಲಿ ನಡ್ಕೊಂಡ್ರೆ ಅಮೃತ ಸಿಕ್ಕತ್ತೆ. ಸರಿ ಆಯಿತು, ಹಾಗಂದ್ರೆ ಒಪ್ಪಂದ ಆಗುತ್ತೆ. ನಾನು ಏನು ರೀತಿಯಲ್ಲಿ ನಡ್ಕೊಳ್ತೇವೆ ಅದಕ್ಕೆ ಆಪೋಸಿಟ್ ನೀವು ಮಾಡಬಾರ್ದು. ಯಾವಾಗ ನೀವು ಆಪೋಸಿಟ್ ಮಾಡ್ತಿರೋ ಮಾತಾಡ್ತಿರೋ ನಿಮಗೆ ಕೊಡೋದಿಲ್ಲ ಹಾಗಂತ ಭಗವಂತ ಹೇಳ್ತಾರೆ. ಆಯಿತು ಅಂತ ಒಪ್ಕೊಳ್ತಾರೆ. ಆಮೇಲೆ ಕಡಿತಾರೆ. ಇವರು ಮುಖದ ಕಡೆ
ಬಾಳೆನ ಕಡೆ ಇಡಬೇಕು ಅಂತಂದರೆ ಮುಖದ ಕಡೆ ಇರ್ತಾರೆ, ಇಲ್ಲೆಲ್ಲ ಪೃಷ್ಠಭಾಗ ನಮಗೆ ಬೇಡ ಅಂಥೇಳಿ ಮುಖ ಒಂದು ಹಿಡ್ಕೊಳ್ತೀವಿ, ಇಲ್ಲ ಮುಖದ ಕಡೆ ಇಟ್ಕೊಳ್ತಾರೆ, ಹಾವಿನ ಮುಖದ ಕಡೆ. ಇವರು ಒಂದು ಬಾಲದ ಕಡೆ ಇಟ್ಕೊಳ್ತಾರೆ, ಕಡಿತಾರೆ. ವಾಕಿಯಿಂದ ಉಷ್ಣ ತಡೆಯೋಕ್ಕಾಗಿಲ್ಲ. ಕಡಿಯುವಾಗ ಅದರಿಂದ ಬರುವ ಗಾಳಿ ಉತ್ತಮವಾಗಿ ಇರಾಗುತ್ತೆ. ಈಗ ತಪ್ಪು ಮಾಡಿಬಿಟ್ಟು ಬಾಲನ್ನೇ ಹಿಡ್ಕೊಂಡಿರ್ಬೇಕು, ಅವ್ರು ಸುಖವಾಗಿದ್ದಾರೆ, ಏನು ಮುಗಿದಿಲ್ಲ. ಆಮೇಲೆ ಭಗವಂತ ಏನು ಮಾಡ್ತಾನೆ, ಆವೇಶದಿಂದ ದೇವತೆಗಳು ಒಳಗಡೆಯೋ ಪ್ರವೇಶ ಆಗ್ತಾನ, ದೈತ್ಯರ ಒಳಗಡೆಯೋ ಪ್ರವೇಶ ಆಗ್ತಾನ. ಆವಾಗ ಅವರಿಗೆ ಸ್ವಲ್ಪ ಸುಲಭವಾಗತ್ತೆ, ಶ್ರಮ ಕಷ್ಟ ಎಲ್ಲ ಕಡಿಮೆ ಆಗುತ್ತೆ. ಕಡಿಯುವಾಗ ಏನೇನು ಬರುತ್ತೆ, ಏನೇನು ನಡೀತು ಹಾಗಂತೇಳಿ ನೋಡುವಾಗ ಮೊಟ್ಟ ಮೊದಲಿಗೆ ಈ ಮೇಲ್ಗಡೆ ಪರ್ವತ ಮೇಲ್ಗಡೆ ಬಂದು ಕೆಳಗಡೆ ಭಗವಂತ ಇದ್ದಾನ, ಮೇಲ್ಗಡೆ ಯಾರೂ ಇಲ್ಲ. ಅಧಿತಾಂಗ ರೂಪದಲ್ಲಿ ಭಗವಂತ ಮೇಲ್ಗಡೆ ಇದ್ದು ಅದನ್ನು ಗಟ್ಟಿಯಾಡ್ತಾನ. ಸೊ ಕೆಳಗಡೆ ಮೇಲ್ಗಡೆ ಭಗವಂತ, ಹೊರಗಡೆ ಭಗವಂತ, ಪರ್ವದಲ್ಲಿ ಭಗವಂತ. ವಾಸುಕಿ ಇಲ್ಲ, ವಾಸುಕಿಯಲ್ಲಿ ಅದಕ್ಕೆ ಬಲನೇ ಇಲ್ಲ, ಅದಕ್ಕೆ ಬಲ ಕೊಟ್ಟಿದ್ದು ಭಗವಂತ. ದೈತ್ಯರಿಗೆ ಬಲ ಇಲ್ಲ, ಅಲ್ಲಿ ಬಲ ಕೊಟ್ಟಿದ್ದು ಭಗವಂತ. ದೇವತೆಗಳಿಗೆ ಬಲ ಇಲ್ಲ, ಅಲ್ಲಿ ಕೊಟ್ಟಿದ್ದು ಬಲ ಭಗವಂತ. ಎಲ್ಲ ಭಗವಂತನ ಕಾರ್ಯವೇ ಆಯಿತು. ನಮ್ಮಲ್ಲಿ ನಡೆಯೋದೇ ಅಷ್ಟೇ, ನಾವು ಅಂತೀವಿ ಮೊದಲ ಮೊಟ್ಟ ಮೊದಲಿಗೆ ಆಲಾಗಾಲ ವಿಷ ಬರುತ್ತೆ, ಅದನ್ನು ವಾಯುದೇವರು ತಗೊತಾರೆ. ಮೊಟ್ಟ ಮೊದಲಿಗೆ ನಾವು ಕೂಡ ಶಾಸ್ತ್ರ ಮತನವನ್ನು ಮಾಡುವಾಗ ಎಷ್ಟೋ ಸಂಶಯ ಬರುತ್ತೆ. ಇದೆಲ್ಲ ಹೇಗೆ, ಇದೆಲ್ಲ ನಿಜನ ಕಟ್ಟುಕತೆನ ನಂಬಕ್ಕೆ ಆಗಿಲ್ಲ ಅಲ್ಲ, ಈ ರೀತಿಯಲ್ಲಿ ಯಾಕೆ ನಡೆಯೋಕ್ಕೆ ಸಾಧ್ಯ? ನಾವು ನೋಡೇ ಇಲ್ಲ, ಯಾವ ಸೈಂಟಿಸ್ಟು ಇವಾಗ ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ನಿರೂಪಣೆನೇ. ವೇರಣ ಉಜ್ಜಿರು, ಅವನಿಂದ ಋತುಚಕ್ರವರ್ತಿ ಬಂದ, ಬೇರನಿಂದ ಯಾಗ ಬಂತು, ಅದೇನು ಅವನ ಕಾಳನ್ನು ಕಡಿದ್ರೆ ದೈತ್ಯ ಬಂದ ಅಂತೆ, ನಿಷೇಧ ಅಂತ ಹೆಸರಿಟ್ರಂತೆ, ಸುಮ್ಮನೆ ಇರುವಂತ. ಅವನ ಕೈಯನ್ನು ಕಡಿದ್ರಂತೆ ಋತು ಬಂದ ಅಂತೆ. ಏನು ಕಟ್ಟುಕತೆಗಳು! ಇವತ್ತು ಗರ್ಭಚೀಲ ಬೇಡ, ಹೆಣ್ಣು ಬೇಡ ಉದ್ಭವ ಮಾಡೋಕ್ಕೆ. ಒಂದು ಆಡನ್ನು ತಗೊಂಡು ಕ್ಲೋನಿಂಗ್ ಮೆಥಡ್ ಅಂತೇಳಿ ಬಂದಿದೆ, ಸೇಮ್ ಹಾಗೇ ಇರುತ್ತೆ. ಅಲ್ಲಿ ಹೆಣ್ಣು ಎಲ್ಲಿಂದ ಬಂದಳು? ಬರೀ DNA ಕ್ರೋಮೋಸೋಮ್, XY ಕ್ರೋಮೋಸೋಮ್, ಅದನ್ನು ತಗೊಂಡು ಇವು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಸೃಷ್ಟಿ ಯಾವಳು? ವ್ಯಾಸ ಉಚ್ಚಿಷ್ಟಂ ಜಗತ್ ಸರ್ವಂ. ವ್ಯಾಸದೇವರು ಮುಖ್ಯ ಏನಿದೆಯೋ ಅದೆಲ್ಲ ಇಲ್ಲಿ ತೋರಿಸಿದ್ದಾರೆ. ಆ ರೀತಿಯಲ್ಲಿ ಎಲ್ಲವೂ ಕೂಡ ಕಟ್ಟುಕತೆ ಇಲ್ಲ. ಇವತ್ತು ನಂಬಬಹುದು, ಅಷ್ಟು ಸೈನ್ಸ್ ಬೆಳೆದಿದೆ. ಆ ಸೈನ್ಸ್ ಇವತ್ತು ಸೈನ್ಸನ್ನು ಇಟ್ಕೊಂಡು ಅದನ್ನು ನಾವು ಅನ್ವಯ ಮಾಡಿಕೊಂಡು ನಾವು ನೋಡ್ತಾ ಇದ್ದರೆ ಎಲ್ಲ ನಿಜ ಅಂತೇಳಿ ಬರುತ್ತೆ. ಈ ರೀತಿಯಲ್ಲಿ ಆ ಆಲಾಗಾಲ ವಿಷವನ್ನು ವಾಯುದೇವರು ಕುಡಿದ್ರು ಅಂತ ಬರುತ್ತೆ. ಏನೋ ವಾಯುರಸ್ಮ ಉಪಹಂತದ ಗಣೇಶ್ಪಿಸ್ ಮಾ ಕುಣನ್ ನಮ ಕೇಶಿ ವಿಪಶ್ಯ ಪಾತ್ರೇಣ ಯದೃದ್ರೋಣಾಪಿ ಪತ್ಸಹ. ಹಾಗಂತೇಳಿ ಋಗ್ವೇದ 10ನೇ ಮಂಡಲ 136ನೇ ಸೂಕ್ತ 7ನೇ ಮಂತ್ರ ಇದು. ರುದ್ರದೇವರನ್ನ ಕೂಡಿಕೊಂಡು ವಾಯುದೇವರೇ ತುಂಬ ಭಾಗ ಕುಡಿದಿದ್ದು ಅಂತೇಳಿ ಬರ್ತಾ ಇದೆ. ಕೇಶಿ ವಿಪಶ್ಯ ಪಾತ್ರೇಣ ಯುದ್ಧತ್ರೇಣ ಬೀಭತ್ಸಹ. ರುದ್ರದೇವರು ಕುಡಿದಿಲ್ಲ, ರುದ್ರದೇವರು ಕೊಟ್ಟಿದ್ದೆ 99.99% ಅವರು ಕುಡಿದಿದ್ದು ವಾಯುದೇವರು. 0.01% ಏನೋ ಇತ್ತು ಅದನ್ನು ಕೊಟ್ಟರು. ಅದಕ್ಕೆ ಅವರಿಗೆ ತಡ್ಕೊಳಕ್ಕಾಗಿಲ್ಲ ವಿಷಬಾಧೆ. ಚಂದ್ರನ ತಲೆ ಮೇಲೆ ಹಿಡ್ಕೊಂಡ್ರು, ಗಂಗಾವನ ತಲೆ ಮೇಲೆ ಹಿಡ್ಕೊಂಡ್ರು, ಗಂಗಾ ಸ್ಥಾನ ಮುಳುಗಿರು, ಇದೆಲ್ಲ ಸಾಲದು ಅಂತೇಳಿ ತಮ್ಮ ಲೋಕದಲ್ಲಿ ಐಸ್ ಗೆಡ್ಡೆ ಎಲ್ಲ ಮೇಲೆ ಸುರ್ಕೊಂಡು ಫ್ರಿಡ್ಜ್ ಅವರಿಗೆ ಹಾಕ್ಕೊಂಡ್ರು, ಏನೂ ಆಗಿಲ್ಲ. ಈ ಕಥೆ ಏನು ನಡೀತು ಅಂತ ನೋಡೇ ಇಲ್ಲ. ಅವರಿಗೆ ಅಲ್ಲೇ ನಿಂತ್ಬಿಟ್ರು. ಮತ್ತು ಏನು ನಡೀತು, ಸಮಯದಲ್ಲಿ ಯಾರು ಬಂದರು ಏನು ಅವ್ರು ನೋಡೇ ಇಲ್ಲ. ಆ ಮೌನಿ ಅವತಾರ ನೋಡಿಲ್ಲ, ಅದಕ್ಕೆ ಮೌನಿ ಅವತಾರ ಮತ್ತು ಕರೀತಾರೆ, ಮೌನಿ ಅವತಾರ ತೋರಿಸು ಅಂತ. ಆ ರೀತಿಯಲ್ಲಿ ಪರಮಾತ್ಮ ಅನುಗ್ರಹದಿಂದ ವಾಯುದೇವರೇ ಕುಡಿದಿದ್ದು. ಮತ್ತು ಕಾಮಧೇನು ಬಂತು, ಋಷಿಗಳು ತಗೊಂಡ್ರು. ಉಚ್ಚೇಶ್ವರ ಸಿಂಧು ಕುದುರೆಗಳು ಬಂತು, ಅದನ್ನು ದಿಗ್ಬಾಲಕರು ತಗೊಂಡಿದ್ದಾರೆ. ಐರಾವತ ಇಂದ್ರದೇವ ತಗೊಂಡಿದ್ದಾನ. ಮತ್ತು ಕೌಸ್ತುಭ ಹಾರ ಬಂತು, ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದಾರೆ. ಅಪ್ಸರಾ ಸ್ತ್ರೀಗಳು ಬಂದರು ಸ್ವರ್ಗಲೋಕದಲ್ಲಿ, ಅವರಿಗೆ ಕರೆಂಡು ಹೋಗಿದ್ದಾರೆ ಅಪ್ಸರಾ ಸುಂದರವಾದ ಸ್ತ್ರೀಗಳನ್ನ. ಹಾರಗಳು ಬಂತು, ದಿಗ್ಬಾಲಗಳೆಲ್ಲ ಹಾಕ್ಕೊಂಡಿದ್ದಾರೆ. ಪಾರಿಜಾತ ಬಂತು, ಆ ಸ್ವರ್ಗಲೋಕಕ್ಕೆ ತಗೊಂಡೋದ್ರು. ಚಂದ್ರ ಬಂದ, ಮತ್ತು ಮದ್ಯ ಬಂತು. ನೋಡ್ರಿ, ಎಲ್ಲಿ ನೋಡ್ರೂ ಮದ್ಯ ಬಂದುಬಿಡುತ್ತೆ. ಮದ್ಯ ಕೂಡ ಬಂದಿದೆ, ಆಲಾಕಾಲ ವಿಷ.
ಮಧ್ಯ ಮತ್ತು ಲಕ್ಷ್ಮಿ ಎಲ್ಲ ಈ ಕಡೆ ಕಲಿಪುರುಷನಿಗೆ ಆ ಕಲಿ ಬಂದಿದ್ದಾಳೆ ಮೊಟ್ಟ ಮೊದಲಿಗೆ ಲಕ್ಷ್ಮಿಗೆ ಅಕ್ಕ ಅಂತೆ. ಲಕ್ಷ್ಮಿಗೆ ಅಕ್ಕ ಅಂತ ಹೇಳಲೇಬಾರ್ದು ಆ್ಯಕ್ಚುಲಾಗಿ, ಅವಳು ಅಲಕ್ಷ್ಮಿ ಅಂತ ಅಲಕ್ಷ್ಮಿ ಬಂದಿದ್ದಾಳೆ. ಅದನ್ನು ಕಲಿಪುರುಷ ಮದ ಮಾಡ್ಕೊತಾನ. ಮದ್ಯವನ್ನು ದೈತ್ಯರು ನನಗೆ ಅಂತ ಆ ಎಂಡವನ್ನು ತಗೊಂಡೋಗಿದ್ದಾರೆ ಲಕ್ಷ್ಮಿ. ಆಮೇಲೆ ಸಮುದ್ರದಿಂದ ಲಕ್ಷ್ಮಿ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಯಾರಮ್ಮ, 5 ನಿಮಿಷ ಬೇಕು. ಸರಿ ಯಾರಮ್ಮ, ಇವತ್ತು ನಾಳೆಗೆ ಲೇಟ್ ಆಗುತ್ತೆ, ಇವತ್ತು ನಾಳೆಗೆ ಲೇಟು. ಯಾರಮ್ಮ ಅಂತ ನಮ್ಮ ದಾಸವರಗಳಲ್ಲಿ ಹಾಡಿ ಹೇಳಿದ ರೀತಿಯಲ್ಲಿ ಆ ಲಕ್ಷ್ಮಿಯ ದೇವಿ ಬಂದಿದ್ದಾಳೆ. ದೈತ್ಯರೆಲ್ಲ ಎಂಥ ಸುಂದರವದಿ, ಎಂಥ ಇವಳಿಗೆ ಸುಂದರ, ಆಹಾ ಇವಳನ್ನ ಮದ ಮಾಡ್ಕೊಬೇಕು ಅಂತ ಇಚ್ಛೆ ಬಿಡ್ತಾರೆ. ಆದರೆ ದೇವತೆಯಲ್ಲಿ ಗೊತ್ತು ಬಂದಿರೋದು ನಮ್ಮ ಅಮ್ಮ. ಈ ಅಮ್ಮ ಬಂದಿದ್ದಾಳೆ ಹಾಗಂತೇಳಿ ಅವಳಿಗೆ ಎಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವಳಿಗೆಲ್ಲ ಕೊಡ್ತಾ ಇದ್ದಾರೆ ಉಡುಗೊರೆ ಎಲ್ಲ. ಆಮೇಲೆ ದೈತ್ಯರೆಲ್ಲ ನಾ ಮದ ಮಾಡ್ಕೊಂಡು ಬರ್ತಾರೆ. ನೋಡಪ್ಪ ನೀವು ಒಂದು ಕನ್ಯಾ ಬಂದರೆ ಅವಳನ್ನ ಹುಡುಗಿ ಕೇಳೋದು ಲೋಕ ವಾಡಿಕೆ ಆಗಿದೆ. ಆದರೂ ಕೂಡ ಎಲ್ಲರೂ ಲೈನಾಗಿ ನಿಂತ್ಕೊಳ್ರಿ, ನಾನೇ ಈ ಹಾರವನ್ನು ಹಾಕ್ತೀನಿ, ಯಾರಿಗೆ ಈ ಹಾರವನ್ನು ಹಾಕ್ತೀನೋ ಅವರೇ ನನ್ನ ಗಂಡ ಹಾಗಂತೇಳಿ ಎಲ್ಲ ದೇವತೆಗಳಿಗೆ ಕೂಡ ಬರ್ತಾಳೆ. ಒಂದೊಂದು ದೇವತೆ ಹೆಸರು ಹೇಳೋದಿಲ್ಲ ಅಂತೆ. ಹೆಸರು ಹೇಳಿದರೆ ಮಕ್ಕಳು ಮಾಡಿದ ತಪ್ಪನ್ನು ತಾಯಿ ಹೇಳೋದಿಲ್ಲ, ಅದು ಮರಮಾಚ್ತಾಳೆ. ಆ ರೀತಿಯಲ್ಲಿ ಎಲ್ಲ ಮಕ್ಕಳೇ, ಲಕ್ಷ್ಮಿ ಮಕ್ಕಳೇ ನಾವು, ದೈತ್ಯರಾಗಲಿ ಎಲ್ಲರೂ ಕೂಡ. ಆವಾಗ ಒಬ್ಬನಿಗೆ ಅಗಂಭಾವ ಬಿಟ್ಟಿಲ್ಲ, ಒಬ್ಬನಿಗೆ ಜಗಳಾಡಿ ಆಡು ತಲೆ ಬಂದಿದೆ, ಒಬ್ಬನಿಗೆ ಮಮತೆ ಇದೆ, ಈಗ ಒಂದು ಗರ್ವ ಇದೆ, ಅದರಿಂದ ಕೆಟ್ಟೋದ. ಒಬ್ಬನಿಗೆ ಕಾಮ ಬಿಟ್ಟಿಲ್ಲ, ಯಾಕಂದರೆ ಇಂದ್ರದೇವರು ಕಾಮವಶಾತ್ ಹೋದ ಇಲ್ಲ. ಆ ರೀತಿಯಲ್ಲಿ 1000 ಕಣ್ಣು ಪಡೆದು ಅಕಲ್ಯಾಗ್ತಾರೆ. ಆ ರೀತಿಯಲ್ಲಿ ಎಲ್ಲ ಒಬ್ಬರೊಬ್ಬರು ಒಂದು ತಪ್ಪು ಮಾಡಿದ್ದಾರೆ. ಇವ ದೋಷರಹಿತನಾಗಿದ್ದಾನೆ, ಗುಣಪರಿಪೂರ್ಣ, ಎಲ್ಲರನ್ನು ನೋಡ್ತಾ ಇದ್ದೀನಿ, ಮದ ಮಾಡಬೇಕು. ಇವನನ್ನು ನೋಡೇ ಇಲ್ಲ, ನನ್ನ ಕಡೆ ತಲೆಯ ಹಾಕಿಲ್ಲ, ನನ್ನ ಕಣ್ಣು ನನ್ನ ಕಡೆ ಆಡಿಸಿಲ್ಲ. ನೀವೆಲ್ಲ ನನ್ನ ಕಣ್ಣು ನನ್ನ ಕಡೆ ಇದೆ, ಅದಕ್ಕೆ ಇವನೇ ನನ್ನ ಗಂಡ ಅಂತೇಳಿ ಶ್ರೀಹರಿಗೆ ಹಾರವನ್ನು ಹಾಕಿ ಸ್ವಯಂವರವನ್ನು ಮಾಡಿಕೊಂಡು ಆ ಲಕ್ಷ್ಮೀನಾರಾಯಣ ಮದುವೆಯನ್ನು ಮಾಡಿದ್ದಾರೆ. ಆಮೇಲೆ ಧನ್ವಂತರಿ ಅವತಾರ ಮಾಡಿದ್ದಾನ, ಅಮೃತ ಕಲಶವನ್ನು ತಗೊಂಬಂದಿದ್ದಾನ, ಅಲ್ಲಿ ಉದ್ಭವ ಆಗಿದ್ದಾನ. ಆವಾಗ ಎಲ್ಲರೂ ಕೂಡ ಅಮೃತ ಕಲಶವನ್ನು ನೋಡಿ ನಂಗೆ ಅಂತ ಹೋಗ್ತಾರೆ. ಅಗ್ರಿಮೆಂಟನ್ನು ಮೀರ್ತಾ ಇದ್ದಾರೆ, ಕೈಯಿಂದ ಕಿತ್ಕೊಂಡು ಹೊಟ್ಟೋಗ್ತಾರೆ. ಭಗವಂತ ತೋರಿಸ್ಕೊಡೋದು ಕೇಳ್ತಾರೆ. ಭಗವಂತರ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿದ ಮೇಲೆ ಕೈಯಿಂದ ಕಿತ್ಕೊಂಡು ಹೋದ್ರಲ್ಲ, ಅವ್ರಿಗೆ ಬಲ ಇಲ್ಲ ತಡೆಯೋಕ್ಕೆ, ಇಲ್ಲ, ಅವರು ದುಷ್ಟರು, ಅವ್ರಿಗೆ ಮನಸ್ಸು ಯಾರು ಹೋಗ್ತಾ ಇದೆ ತೋರಿಸ್ಕೊಡ್ಬೇಕು ಅಂತ ಭಗವಂತನೇ ಕೊಟ್ಟಿದ್ದಂತೆ. ತಗೊಂಡು ಹೋಗಿ ಅಂತ ಭಗವಂತನಿಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಅಜಿತ ಧನ ಮತ್ತು ಕೂರ್ಮ ರೂಪ ಇಷ್ಟೆಲ್ಲ ಎಲ್ಲರೊಳಗೆ ಇರೋನು ಗೊತ್ತಿಲ್ವಾ? ಯಾಕಂದರೆ ದೈತ್ಯರು ಕೆಟ್ಟವರು, ಅವ್ರಿಗೆ ಈ ಥರ ಕತ್ಕೊಂಡು ಹೋಗ್ತಾರೆ ಅಮೃತವನ್ನು ಅಂತೇಳಿ ತೋರಿಸ್ಕೊಡ್ಬೇಕು. ಅಗ್ರಿಮೆಂಟು ಮೀರಿದ್ದಾರೆ ತೋರಿಸ್ಕೊಡ್ಬೇಕು. ಅಮೃತವನ್ನು ಕೊಡೋದು ಯಾಮಾತಿದ್ದಾರೆ ಭಗವಂತ ಅಂತ ಬರಬಾರ್ದು. ಕಿತ್ಕೊಂಡು ಹೋಗಿದಾಗ ಅಯ್ಯೋ ಇವರು ಅಮೃತ ಕಿತ್ಕೊಂಡು ಹೋಗ್ಬಿಟ್ಟು ನಾನು ಇವಾಗ ಮೋಹಿನಿ ಅವತಾರ ಮಾಡಿ ಅವರಿಗೆ ಹೋಗ್ತಾನೆ, ಎಲ್ಲ ಮನಸ್ಸಿಗೆ ಸೋಳ್ತಾರೆ. ಅವಾಗ ನನ್ನ ಮದ ಮಾಡ್ಕೊತ ಅಂತ ಕೇಳ್ತಾರೆ. ಆಯಿತು, ನಾನು ಕನ್ಯಾ ಇದ್ದೀನಿ, ಮದ ಮಾಡ್ಕೊತೀನಿ, ಅದು ನಾವು ಹೇಳಿದ ಮಾತು ಕೇಳಬೇಕು ಅಂತಾರೆ. ಅದೇ ರೀತಿಯಲ್ಲಿ ಕೂಡ ಎಲ್ಲರೂ ಕೂಡ ಈ ಕಡೆ ಒಂದು ಪಂಕ್ತಿ ಮಾಡಿ, ಈ ಕಡೆ ಒಂದು ಪಂಕ್ತಿ ಮಾಡಿ, ಈ ಕಡೆ ದೇವತೆಗಳಿಗೆ ಪಂಕು, ಈ ಕಡೆ ದೈತ್ಯಗಳಿಗೆ ಪಂಕು, ನಾನೇ ಹಚ್ತೀನಿ. ನೀವು ನೋಡಿ ನನ್ನ ನೋಡ್ತಾ ಇದ್ದೀರಿ, ನನಗೆ ಕೈ ನಡುಗುತ್ತಾ ಇದೆ, ನನ್ನ ಎಲ್ಲ ನೋಡ್ತಾ ಇರುವಾಗ ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ಹಾಗಂತ ಹೇಳುವಾಗ ಸರಿ ಆಯಿತು, ಕಣ್ಣು ಮುಚ್ಚಿದ್ದೀನಿ, ಕಣ್ಣು ಮುಚ್ಚಿರೋ ಇವ್ರಿಗೆ ಫಸ್ಟ್ ದೇವತೆಗಳಿಗೆ ಓಡಿಸೋದು, ಈ ಕಡೆ ಬಂದು ನಡೆಯೋದು ಜಲ್ 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 ಅಂತ. ಓಹ್, ಯಾರೋ ಪಕ್ಕದಲ್ಲಿದ್ದವನಿಗೆ ಬಿತ್ತಿತ್ತು, ಇವನಿಗೆ ಈ ಕಡೆ ಹೋಗೋದು ಜಲ್ 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 ಅಂತ ಆಡಿ ಹೇಳ್ತಾ ಅಲ್ಲಿ ಹೋಗಿ ಬಡಿಸೋದು. ಇಲ್ಲಿ ಜಲ್ ಜಲ್ ಬರೋದು, ಬಡಿಸೋದಿಲ್ಲ. ಇದನ್ನು ಕಣ್ತೈದು ನೋಡಿಬಿಟ್ರು ಒಬ್ಬ ದೈತ್ಯ, ಅವನಿಗೆ ಬಡಿಸಿಲ್ಲ ಅಂತೇಳಿ ಅವನೇನು ಮಾಡ್ತಾನ, ಮಾರುವೇಷದಲ್ಲಿ ದೇವತೆಗಳಿಗೆ ಕಡೆಗೆ ಕೂಡ್ತಾನ. ಆ ರೀತಿಯಲ್ಲಿ ಅವನು ಕೂಡುವಾಗ ಆ ಅಮೃತ ಒಳಗಡೆ ಹೋಗಿದೆ, ಆ ಕುತ್ತಿಗೆ ಹೋಗಿದೆ, ಅಲ್ಲೇ ಭಗವಂತ ಚೋಟಿಲಿಂದ ಕಟ್ ಮಾಡ್ತಾನೆ. ಆವಾಗ ಅಲ್ಲೇ 2 ಆಹುಕಿತ್ತು ಅಂತೇಳಿ 2 ರೂಪವಾಗಿದ್ದಾರೆ. ಮತ್ತು ಎಲ್ಲ ದೇವತೆಗಳು ಕೂಡ ಅಮೃತವನ್ನು ಹಂಚಿದ್ದಾನ. ಆಮೇಲೆ ರುದ್ರದೇವರು ನಿನ್ನ ಮೋಹಿನಿ ರೂಪವನ್ನು ತೋರಿಸಿಲ್ಲ ಅನ್ನುವಾಗ ಆ ಮೋಹಿನಿ ರೂಪವಾಗ ವೀರ್ಯಸ್ ಕಳೆದಾಗುತ್ತೆ. ಇಂಥ ತಪ್ಪು ಮಾಡಿಬಿಟ್ಟೆ ತಾತ, ನಿನ್ನ ನೋಡಿ ಮೋಹಕ್ಕೆ ಬಿದ್ದೆ ಇದರಲ್ಲಿ ಆ ವೀರ್ಯಸ್ ಕಳೆದೆಲ್ಲ ಕೂಡ ಶ್ರೀಶೈಲ, ಅರುಣಾಚಲ ಮತ್ತು ಈ ಕಡೆ ಉತ್ತರ ಭಾರತದಲ್ಲಿ ಕೂಡ ಆ ಕಡೆ ಎಲ್ಲ ಬಂಗಾರದ ಬೆಟ್ಟಗಳಾಗಿದೆ. ಅಲ್ಲಿಂದ ಉದ್ಭವ ಆಗಿರುವ ಲಿಂಗಗಳು ಇವತ್ತು ಜಗತ್ ಪ್ರಸಿದ್ಧಿಯಾಗಿ ಪಂಚಭೂತಗಳ ಕ್ಷೇತ್ರ ಅಂತೇಳಿ ಅನಂತ ದಿವ್ಯ ಕ್ಷೇತ್ರಗಳಾಗಿದೆ ಅಂತೇಳಿ ವರ್ಣ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಶಿವನಿಗೆ ಕೂಡ ಭೋಗವನ್ನು ಕೊಟ್ಟಿರೋದ್ರಿಂದ ಶಿವನು ಸರ್ವೋತ್ತಮ ಇಲ್ವಾ, ಅವನಿಗೆ ಕೂಡ ಕಾಮ ಬಂದಿರೋದನ್ನು ಹೇಳಿ ಆಮೇಲೆ ಈ ವಾಮನಮೂರ್ತಿ ಚರಿತ್ರೆ ಮುಂದೆ ಬರುತ್ತೆ. ಈ ವಾಮನಮೂರ್ತಿ ಚರಿತ್ರವನ್ನು ನಾಳೆಗೆ ನೋಡಿ ಮತ್ತು
ನಾಳೆಗೆ ಮಂಗಳ ಅಲ್ವಾ, ನಾಳೆ ಮಂಗಳ ಎಷ್ಟಾಗುತ್ತೋ ಅಷ್ಟು ನೋಡಿ ಆವತ್ತಿಗೆ ಮಂಗಳ ಮಾಡಿ ಶ್ರೀ ಕೃಷ್ಣಾರ್ಪಣ ಅಂತ ಹೇಳೋಣ. ಇವತ್ತಿನ ಉಪನ್ಯಾಸವನ್ನು ಶ್ರೀ ಗುರು ರಾಘವೇಂದ್ರ ಗುರುರಾಂತರ್ತೆ ಭಾರತೀಯ ರಮಣ ಮುಖ್ಯ ಪ್ರಣಾಂತರ್ಕತೆ ಅಜಿತ ಮತ್ತು ಕೂರ್ಮ ಧನ್ವಂತರಿ ಇಂಥ ಅನಂತ ರೂಪಗಳಿಂದ ಸಮುದ್ರ ಮದನ ಮಾಡೋಕ್ಕೆ ಅನುಗ್ರಹ ಮಾಡಿದ ಭಗವಂತನೇ ನಮ್ಮ ಮನಸ್ಸಲ್ಲಿತ್ತು. ನಮ್ಮ ಶಾಸ್ತ್ರವನ್ನು ಸಮುದ್ರ ಮದನ ಮಾಡಿ ಮೋಕ್ಷ ಎಂಬ ಅಮೃತವನ್ನು ದಯಪಾಲಿಸಿ ಶ್ರೀ ಗುರು ರಾಘವೇಂದ್ರ ಗುರುರಾಂತರ್ತ ಭಾರತೀಯ ರಮಣ ಮುಖ್ಯ ಪ್ರಣಾಂತರ್ಕತೆ ಸೀತಾರಾಮಚಂದ್ರ ಪಿನ್ಲೆ ಶ್ರೀ ಲಕ್ಷ್ಮೀ ಪದ್ಮನಾಭಸ್ವಾಮಿನ ಬಿಂಬುರೂಪ ಪಿನ್ಲೆ ಅಮನೋಡ ರಾಮಠ ಪ್ರಿಯತಾಂ ಸುಪ್ರೀತೋ ಭರತಬಹುದು ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನವಾನುತೆ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ ನಾರಾಯಣಾಯ ಸಮರ್ಪಯಾಮಿ. ನಮಃ ಮಧುಸೂದನಾಯ ನಮಃ ಶ್ರೀವಿಕ್ರಮಣವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ. ಹನುಮನೊಡೆಯ ರಾಮವಿಠಲ ಉದ್ಧರಿ ಸ್ವಾಮಿ ಉದ್ಧರಿಸು. ಶ್ರೀಕೃಷ್ಣಾರ್ಪಣಮಸ್ತು.